जिस व्यक्ति को कॉल किया है वह अभी दूसरी कॉल पे व्यस्त है, कृपया प्रतीक्षा करें या आपने जिस व्यक्ति को कॉल किया है वह अभी दूसरी कॉल पे व्यस्त है, कृपया प्रतीक्षा करें या ಬೆಳಗ್ಗಿಂದ ಕಾಲ್ ಮಾಡ್ತಿದ್ದೀನಲ್ಲ, ಫೋನ್ ರಿಸೀವ್ ಮಾಡವಲ್ಲ ನೀವ. ಏನಾಗಿತ್ತು? ಇವಳ ಹೆಸರು ಜಯಶ್ರೀ ಅಂತ, ವಿಜಯನ್ ತಂಗಿ. ಇವಳು ಮನೆಗೋಸ್ಕರ ಬದುಕ್ತಿರೋ ಅಂತ ಹುಡುಗಿ. ತನ್ನಪ್ಪ ತನ್ನಣ್ಣ ಅಂದ್ರೆ ಇವಳಿಗೆ ಪಂಚಪ್ರಾಣ. ಏನಿಲ್ಲ ತಂಗಿ, ನಮ್ ದೋಸ್ತ ಬೆಳಗ್ಗಿಂತ ಕಾಲ ಪಿಕ್ ಮಾಡೋಲ್ಲ. ಏನಾಗಿತ್ತ ನಾವು ಬರೀ ದೋಸ್ತ ಅಂತಾನ ಸಾಯ್ತಿಯಲ್ಲ. ಇಲ್ಲಿ ರೆಡಿ ಆಗಿ ಕುಂದ್ರಪ್ಪ, ಸ್ವಲ್ಪ ಅಪ್ಪಗ ಹೊಲ್ದಾಗ ಸಹಾಯ ಮಾಡ್ಬಾರ್ದ? ನಾನು ಕೆಲ್ಸಕ್ ಹೋಗದ, ಹೊಲಕ್ ಹೋಗಿ ಕೆಲ್ಸ ಮಾಡದ. ನೋಡ್ತೀರ ಮುಂದೊಂದ್ ದಿವ್ಸ ಈ ಊರ್ನ ಆಳವ್ ನಾನು. ನನಗ ಹೋಗಿ ಕೆಲ್ಸಕ್ ಹೋಗಕ್ ಹೇಳ್ತ. ಸಾಕ್ ಬಾಯ್ ಮುಚ್ಚು, ನೋಡಿ ಒಣ ಜಪಾನ್. ನಾನಂದ್ರೆ ಏನ್ ಅನ್ಕೊಂಡೀನಿ? ನಾನೇ ಬೇರೆ, ನನ್ ಸ್ಟೈಲೇ ಬೇರೆ. ನೋಡ್ತೀರ ನನ್ನ ಮುಂದ್ಕ ನೋಡೋಣ ಇರ್ತನಲ್ಲ ಇಲ್ಲೇ. ಒಣ ಜಂಬ ಬಿಟ್ಬಿಟ್ಟು ಕಾಲೇಜ್ಗಾದ್ರೂ ಹೋಗ್ಲಿಲ್ಲ. ಅಪ್ಪನ್ ಜೊತೆ ಸ್ವಲ್ಪ ಎಲ್ಪಾರ ಮಾಡ್ಬಾರ್ದ? ಹೊಲ್ದಕ್ ಹೋಗಿ ಅಪ್ಪಗ ವಯಸ್ಸಾಗೈತಿ, ಸ್ವಲ್ಪ ನೋಡ್ಕೊಂಡಿರು. ಒಬ್ಬನು ತುಂಡು ಒಬ್ಬನು ಉಂಡದನ ನಿಮ್ ದೋಸ್ತ ಅಂತ ಜೊತೆಗ್ ಸೇರಿ ಹಾಳ ಆಗ್ಬೇಡ. ಸ್ವಲ್ಪ ಅಪ್ಪನ್ ನೋಡ್, ವಯಸ್ಸಾಗೈತಿ ಅಂತ ಅಲ್ಕೊಂಡ್ ದೋಸ್ತ ಸೇರಿಕೆ ಕರೆಯಡಕತ್ತಿ ನೀನು. ನನ್ ಬಗ್ಗೆ ಏನಾದ್ರೂ ಮಾತಾಡ, ನಮ್ ದೋಸ್ತರ ಬಗ್ಗೆ ಮಾತಾಡಿದಿ ಸರಿರಲ್ಲ. ನಮ್ ದೋಸ್ತ ಅಂದ್ರೆ ಏನ್ ಮಾಡಿದ್ವಿ? ಏನ್ ನಿಮ್ ದೋಸ್ತ ಅಂದ್ರ? ನಮ್ ದೋಸ್ತ್ರಂದ್ರ ನನ್ನ ಬೆನ್ನಿಗೆ ಬೆನ್ಗಾವಲಾಗಿ ನಿಂತಾರ ಅವ್ರು. ಕೈ ನೋವಾತಂದ್ರ ತಮ್ಮ ಕೈಯಾಗ ಊಟ ಮಾಡಿಸ್ತಾರ ಅವ್ರು. ನನ್ ಕಾಲ್ ಏನಾರ ನೋವಾದ್ನಂದ್ರ ಊರ್ ತುಂಬಾ ತಿರ್ಗಾಡ್ಸ್ ನನ್ ದೋಸ್ತ್ರ ಅವ್ರು. ರಕ್ತ ಸಂಬಂಧಕ್ಕಿಂತ ದೋಸ್ತಿನ ಸಂಬಂಧನೇ ಮುಖ್ಯ ಅಂತ ತೋರ್ಸ್ಕೊಟ್ರ ಅಂತ ದೋಸ್ತ ನಮ್ಮಾರ. ಸಾಕ್ ಬಾಯ್ ಬಚ್ಚ, ಫಸ್ಟ್ ಅಲ್ಲಿ ಫೋನ್ ಅಂತ ಕೇಳು. ಈಗ ಒಳ್ಳೆ ಹೇಳ್ಬಿಟ್ ನೋಡ, ಏನ್ ನನ್ ಮಕ್ಳು ನೋಡಿದ್ರು ಫೋನ್ ಪಿಕ್ ಮಾಡ್ಬೋದು. ಸಾಕ್ 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 ಬಾ, ನಾಷ್ಟ ಮಾಡಿ ನೀ ತಿನ್ ಬಾ. ಅವ್ರ ಹೆಂಗಿದ್ರು ನಿನ್ ಫೋನ್ ಎತ್ತಲ್ಲ, ನಾಷ್ಟ ಮಾಡಿ ನೀ ತಿನ್ ಬಾ. ಏಯ್, ನಾಷ್ಟ ಮಾಡಲ್ಲ ಹೋಗು. ನಮ್ ದೋಸ್ತರು ಜಡಿನ ಹೊರಗ್ ತಿಂತೀನಿ ನಾನು. ಹೊರಗ್ ತಿನ್ನಾಡಿ ನಿನ್ ಜೊತೆ. ಇವನು ಕ್ಲೋಸ್ ಫ್ರೆಂಡ್. ಯಾಕಿಲ್ಲ ಹೊಂಟಾಳ? ಅಪ್ಪ ದೇವ್ರಿ, ನಮ್ಮ ಅಣ್ಣಗ ಒಳ್ಳೆ ಬುದ್ಧಿ ಕೊಡಪ್ಪ. ಊರ್ ತುಂಬಾ ಜನ ಎಲ್ಲಾ ಬೈತಾರ, ಯಾರು ಬೈಲಾರ್ದಂಗ್ ನೋಡ್ಕ್ಯಾರಪ್ಪ. ನಮ್ ತಂದೆ ಕಷ್ಟ ತೀರಿಸಿ ಖುಷಿಯಾಗಿಡಪ್ಪ. ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗ್ ನೋಡ್ಕೊಂಡು ಹೋಗಪ್ಪ. ಅಕ್ಕ ಎಲ್ಲಿಂದ ತೊಡಕ್ಬೇಕಕ್ಕ ನಿನ್ನ? ನನ್ನ ಹತ್ರ ಅಂತಾನೆ ಕೆಲ್ಸ ಐತಿ.
ಅಕ್ಕ ಅದು ಅಕ್ಕ ಏನ್ ಹೇಳ? ಅಕ್ಕ ಊಟ ಆಗೈತ್ನಾ ಅಕ್ಕ? ಹಾ ಊಟ ಆಗೈತಿ. ಏನ್ ಹೇಳಪ್ಪ? ಅದು ಅದು ಏನ್ ಹೇಳು? ಅದು ಅದು ಅಂತೀಯಲ್ಲ, ಅದು ಏನ್ ಹೇಳು? ಅಕ್ಕ ನೀ ಪಂಕಜ್ ಒಂದ್ ಏನೇ ಕೊಡಕ್ ಹೇಳಿದ್ನಕ್ಕ. ಏನ್ ಕೊಡಕ್ ಹೇಳಿದ್ನ? ಅದು ನೀ ಯಾರಿಗ್ ಹೇಳಲ್ಲ ಅಂದ್ರ ನಾ ಕೊಡ್ತೇನಕ್ಕ. ಏನ್ ಹೇಳು? ಅಕ್ಕ ನೀ ಯಾರಿಗ್ ಹೇಳ್ಬಾರ್ದಕ್ಕ. ಯಾರು ಹೇಳಲ್ಲ, ಏನ್ ಹೇಳು? ನಿಂಗೆ ಲವ್ ಲೆಟರ್ ಕೊಟ್ಟಿದ್ದಾನ ಅಕ್ಕ. ನೀ ಯಾರಿಗ್ ಹೇಳ್ಬಾರ್ದಕ್ಕ. ಈ ಓಹೋ ನಮ್ಮ ತಂಗಿ ಇದನ್ನ ಚಣಾಟನ ಮಾಡ್ತೀನಿ ತಡಿಯಾಕಿ. ಪಂಕಜ್ಗ ಬುದ್ಧಿನೇ ಇಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಲವ್ ಲೆಟರ್ ಕಳಿಸ್ತಾನ. ನಮ್ಮ ಅಣ್ಣ ಗೊತ್ತಾದ್ರೆ ಏನಾಗ್ಬೋದು? ನಮ್ಮ ತಂಗಿ ನಮ್ಮ ದೋಸ್ತನ ಮರ್ಯಾದೆ ಯಾಕ ನಿಂತಾಳಾಕಿ. ಮಾಡ್ತೀನಿ ತಡಿಯಾಕಿ. ಹಲೋ ಹಲೋ ದೋಸ್ತ. ವಿಜಯ್ ಎಲ್ಲದಿಲ್ಲ? ಹಾಫ್ ಸೋಳ ಮಕ್ಕಳ ಬರೀಲಿ, ಅವಾಗಿದ್ದ ಕಾಯ್ಕೊಂಡ್ ಕುಂತೀನಿ. ಇಲ್ಲ ಬಾ, ಬೇಗ ಬಾ. ದೋಸ್ತ ಬಾರ್ವಾ. ಎಷ್ಟೊತ್ ಕಾಯ್ಬೇಕ್ಲಿ? ಏನ್ ಮರ್ಯಾದೆ ಇಲ್ಲ ನಮ್ಗ? ಇಲ್ಲ ಅಪ್ಪ, ನಮ್ ತಂಗಿ ಜೋಡಿ ಸ್ವಲ್ಪ ಜಗಳ ಮಾಡ್ಕೊಂಡ್ಬಂದೆ. ಆಯ್ತು ಚಿನ್ನ, ಏನು ಮಾಡಾಕೈತಿ? ಐ ಲವ್ ಯು ಚಿನ್ನ. ಇವನ ಹೆಸರು ಲೇಪ ಬೆಳಿಗ್ಗಿಂತ ಫೋನ್ ಹಚ್ಚಿ ಹಚ್ಚಿ ಸಾಕಾಗೈತಿ. ಹಾಫ್ ಫೋನ್ ಎತ್ತಾಗ ಏನಾಗೈತನ ಅವ್ನ ಸಂಬಂಧ ನಮ್ ತಂಗಿ ಜೋಡಿ ಅಸಹ್ಯ ಮಾಡ್ಕೊಂಡು ಗೊತ್ತ ನಾನು ಇವತ್ತು ಬೆಳಿಗ್ಗೆ. ಅಲ್ಲೇ ಅಸಹ್ಯ ಆತ? ಅವೆಲ್ಲ ಕಾಮನ್ಲಿ ನಮ್ಗ. ಜನ ಬೈಯೋದು ತಪ್ಪಲ್ಲ, ನಾವ್ ಬಯಸ್ಕೊಳೋದು ತಪ್ಪಲ್ಲ. ಲೇಪ ಅಸಹ್ಯ ಮಾಡಿಟ್ಬಿಟ್ಲೇಪ ಹಾಫ್ ಫೋನ್ ಹಚ್ಲಿ ಅವಂಗ. ಇರೋ ಹಸ್ನೇರ. आपने जिस व्यक्ति को कॉल किया है वह अभी दूसरी कॉल पे व्यस्त है, कृपया प्रतीक्षा करें या कुछ समय बाद कॉल करें। ಎತ್ತಾವಲ್ಲ ಲೇವ? ಅವಂಗೇನಾಯ್ತ್ಲಿ ಬೆಳಗ್ಗಿಂತ ಫೋನ್ ಮಾಡ ಅಂತೀನಿ ನಾನು. ತಡಿ ಚಿನ್ನ, ನಮ್ಮ ದೋಸ್ತರು ಫೋನ್ ಮಾಡಕತ್ತಾರ, 1000 ಸಲ ಫೋನ್ ಮಾಡ್ರ. ಏನಂತ ಕೇಳ್ತಾಡಿ. ಹಲೋ, ಯಾರ ಮರ ಹುಚ್ಚಳ ನಮ್ಗ ಫೋನ್ ಎತ್ತಕ್ಕಾಗ ಏನ್ ದಾಡ್ಯಾನ ಅವಂಗ. ಮತ್ತೆ ತಿಂತಾನ ಹೆಡಿಗಾಡಿ ಗೂಡ್ಸ್ ಗಾಡಿ ಟಯರ್ ಆದಂಗ ಏನ ತಲಿ ಏನ ಹಾಪ್ ಮಾಡಿಡ್ತಾ ನೋಡ್ಬಿರಿ. ಲೇ ಹಂಗೆಲ್ಲ ಬೈಬಾರ್ದ್ಲಿ ದೋಸ್ತರಿಗೆ. ಬಿಡ್ಲೇಪ ಅವನು ಬರೇ ತಲೆ ಹಾಪ್ ಮಾಡ್ತಾನ, ಫೋನ್ ಎತ್ತಂಗಿಲ್ಲ. ಬರೇ 3 ಹೊತ್ತು ಬರೇ ಹುಡುಗಿ ಜೋಡಿನ ಮಾತಾಡ್ತಿದ್ದಾನ. ತಲೆ ಹಾಪ್ ಆಗಲ್ಲ ಅನ್ ಮತ್ತೆ. ಲೇ ಹಂಗಲ್ಲ ಬೈಯದ್ ನೀನು. ನಾವ್ ಬೈದಿವ್ಲಿ ಅವಂಗ. ಲೇ ನಂಗೆ ಗೊತ್ತಾಗಿಲ್ಲ ಅಲ್ಲೇ. ಲೇ ನೀ ಫೋನ್ ಹಚ್ತಾನ ರಿಸೀವ್ ಮಾಡಿ ಕೇಸಿಂದಲ್ಲ ನಾನು. ಫೋನ್ ಕಟ್ ಮಾಡೋದಲ್ಲ ಎಲ್ಲ ಕೇಳ್ಕೊಂಬಿಡ. ಸಾರಿ ಸಾರಿ ಅಂತಂದ್ ಹೇಳಿ ನಮ್ಮ ಮರ್ಯಾದೆ ಕಳೆಯಕತ್ತಿರ್ಲಿ ನೀವು. ಅವೇನ್ ಜಾಸ್ತಿ ಬೈದಲ್ತವ, ಸ್ವಲ್ಪ ಬೇದಾನ. ಲೇ ಸಾರಿ ಸಾರಿ ಕೇಳ್ತಾನ ಅಂತಂದ್ ಹೇಳಿ ಹೆಂಗೇನ್ ಬೇದನ್ ಗೊತ್ತಿಲ್ಲ ಅವ. ಟೈರ್ 2 ಬುಡ್ಡಿ ಅಂತಂದ್ ಏನೋ ಬೇದನ. ದನ ತಿಂತಾನ ಹಂಗಂತಾನಂತ.
ಫಸ್ಟ್ ಎತ್ತ ಉಂತೀವಪ್ಪ ಏನ್ ಮಾಡ್ಬೇಕ ಅದಕ್ಕೂ ಹಂಗ ಬೇಯದೇನ್ರಿ ದೋಸ್ತರಾಗಿ ಹಿಂಗ ಬೈತ್ರೇನ್ರಿ ನೀವು ಮಂದಿ ಅರಷ್ಟು ಬೈಬಾರ್ದು ಲೇ ಇಷ್ಟಕ್ಕೆಲ್ಲ ಬೇಜಾರಾಕರಂಡೆ ಬ್ಯಾರೆ ಬೇಜಾರ ನೋಡಿ ಅಂದ್ರೆ ಉರ್ಲಾಗ ಹಾಕಿಂತೀನಿ ನಮ್ಮ ಊರ್ ಹೆಂಗದಿವ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗ ನಿನಗ್ ಬೇಜದಕ್ಕೆ ಹಿಂಗ್ ಮಾಡ್ತಿದ್ವಿ ಬ್ಯಾರವಂಗ್ ಬೇಜದ್ ನೋಡ್ಬಿಟ್ನ ಅಂದ್ರೆ ನೀವು ಉರ್ಲಾ ಹಾಕಿಂತಿದ್ವಿ ಇಷ್ಟಕ್ಕೆಲ್ಲ ಹಿಂಗ್ ಬೇಜಾರಾದ್ರೆ ಹೆಂಗ ಬರ್ರಿ ಬರ್ರಿ ಊರಾಗ ನಮ್ಮನ್ನ ಉಡಾಳ ಸುಳ್ಯ ಮಕ್ಳು ಅಂತಾರ ನಾವ್ ಉಡಾಳ ಇರ್ಬೋದ್ಲಿ ಅದ್ ಕೆಟ್ಟರಲ್ಲ ಅಲ್ಲೇ ಪೂರಾ ಮಂದಿ ಏನ್ರಿ ಅವ್ರು ಮಾತಾಡ್ತಾರ ನಾವು ಓಡಾಡದೀವಿ ಕರೆ ಅವ್ರ ಕೆಟ್ಟರದೀವನ ಇಲ್ಲಲ್ಲ ನಮ್ ದೋಸ್ತಿ ಬಗ್ಗೆ ನಮ್ಗೆ ಗೊತ್ತಿದ್ರ ಸಾಕು ಪೂರಾ ಮಂದಿ ಯಾಕೆ ತಲೆ ಕೆಡ್ಸಿಂತೀನಿ ದೋಸ್ತ ನಾವು ಮೂವರ್ ಬೇರೆ ಬೇರೆ ತಾಯಿ ಮಕ್ಳು ಇರ್ಬೋದ ನಾವ್ ಒಂದ ತಾಯಿ ಮಕ್ಳು ಹಂಗದೀವಿ ನಮ್ ದೋಸ್ತ್ ಯಾವಾಗ್ಲೂ ಹಿಂಗ ಇರ್ಲಿ ಒಬ್ರನ್ನೊಬ್ರನ್ನ ಬಿಟ್ಟು ಕೊಡೋದ್ ಬೇಡ ಪೂರಾನ್ ಮಂದಿ ತಲೆ ಕೆಡ್ಸೇಬೇಡ್ರಿ ಬರ್ರಿ ಹೋಗನ್ರಿ ಬರ್ಲಿ ಜರ್ಕಿ ಬಿಡೋಣ ಬರ್ಲಿ ಅಲ್ಲಿ ಹೋಗಿ ಬರ್ಲಿಯಪ್ಪ ಅದನ್ನ ಮೇಡಮ್ ಬರ್ರಿ ಬಿಡ ನಡ್ರಿ ಬರ ಇಷ್ಟ ನೀನ್ ನಾವ ಏನ ಮುಡಿ ಫೋನ್ ಹಚ್ಚತ್ತಾಡ್ರಿ ಹಲೋ ಚಲೋ ಆತ ನಿಮ್ಗೊಂದು ವಿಷಯ ಹೇಳ್ಬೇಕು ದೋಸ್ತ ಅದು ತಂಗಿ ವಿಚಾರಲೇ ದೋಸ್ತ ಏನ್ಲಿ ಅದು ತಂಗಿ ವಿಚಾರ ಅವ ಅಭಿ ಅದಾನಲ್ಲೇ ಅವ ಬೆಳಿಗ್ಗೆ ತಂಗಿಗೆ ಲವ್ ಲೆಟರ್ ಕೊಟ್ಟ ಅದನ್ನ ಅವಳು ಇಸ್ಕೊಂಡು ಹೋದ್ಲು ನಾನು ನೋಡಿದೆ ಅದನ್ನ ಅದೇನಂತ ಸ್ವಲ್ಪ ವಿಚಾರಿಸ್ಲೆ ಲೇ ದೋಸ್ತ ನನಗೆ ಡೌಟ್ ಇತ್ಲೆ ಇದನ್ನ ಕ್ಲಿಯರ್ ಮಾಡ್ಲೇಬೇಕು ಮನೆಗೆ ಹೋಗಿ ವಿಚಾರಿಸೋಣ ಅಂತಕೇನ ಮನೆಗೆ ಹೋಗಂಬ ಫಸ್ಟ್ ಜಯ ಜಯಮ್ಮ ಒಂದ್ಸರಿ ನೀರ್ ತಂಬರಮ್ಮ ಅಡಿಗೆ ಮಾಡಿ ನೀವು ಊಟ ಮಾಡ್ಬರ್ರಿ ಅಪ್ಪಾಜಿ ಬರ್ತಾಳಮ್ಮ ಯಾಕ್ರಿ ಅಪ್ಪಾಜಿ ಹೊಲ್ದಾಗೆಲ್ಲ ದುಡಿದು ಸುಸ್ತಾಗಿ ಬಂದ್ಬಿಟ್ಟಿನಿ ಒಂದ್ 10-15 ನಿಮಿಷ ಸ್ವಲ್ಪ ವಿಶ್ರಾಂತಿ ಬೇಕು ಆರಾಮಕ್ಕೆ ನೋಡಮ್ಮ ನಿನಗಿರೋಷ್ಟು ಕಾಳಜಿ ನನ್ನ ಮೇಲೆ ನನ್ನ ಹಲ್ಕಟ್ಟನ ಹೋಗಿದ್ದಿದ್ರ ಇವತ್ತು ನಮ್ಮ ಜೀವನ ಪಾವನ ಆಗಿಕ್ಕಿತ್ತು ಅದಕ್ಕೆ ಹಿರಿಯರು ಸುಮ್ಮನೆ ಹೇಳಿಲ್ಲವ ಹೆಣ್ಣು ಬಾಳಿನ ಕಣ್ಣು ಅಂತ ನಿನ್ಲಿದ್ದನ ನಮ್ಮನೆ ಬಾಳ್ತೈತಿ ಏನ್ ಮಾಡ್ಬೇಕು ಅವಾಗ ನಾನು ಸಾಲಿ ಕಲಿಯಪ್ಪ ಅಂದೆ ಕಲೀಲಿಲ್ಲ ಕಾಲೇಜ್ ಹೋಗಪ್ಪ ಅಂದೆ ಹೋಗ್ಲಿಲ್ಲ ಅವನ ಸಂಬಂಧ ಸಾವಿರಾರು ರೂಪಾಯಿ ಸಾಲ ಸೋಲ ಮಾಡಿ ಏನೇನೋ ಮಾಡಿ ಸಾಹೇಬ್ರದ್ ಕೈ ಹಿಡ್ದು ಸರ್ ಕೆಲ ಹಿಡ್ಕೊಂಡು ಅವ್ನ ಸಾಲಿಗೆ ಹಚ್ಚಿದೆ ಸಾಲಿಗೆ ಹೋಗ್ಲಿಲ್ಲ ಇತ್ತಾಗ ದಂಧೆಕ್ಕೂ ಮಾಡಲಿಲ್ಲ ಕಡೆಕ ಏನ್ರಿ ಯಾಕಾಗ್ಲಪ್ಪ ಹೊಲ್ದಾಗರ ನನ್ನ ಜೊತೆಗೆ ಬಂದು ಒಂಚೂರು ಸಹಾಯ ಮಾಡು ವಯಸ್ಸಾದ ದೇಹ ಇದೆ ಆಗಲ್ಲಪ್ಪ ಅಂತಂದು ಹೇಳಿದ್ರೆ ಅದನ್ನ ಮಾಡೋಲ್ಲ ಏನ್ ಮಾಡ್ತಾನೋ ಏನ್ ಬಿಡ್ತಾನೋ ಒಂದು ಗೊತ್ತಾಗೋಲ್ದ ಒಂದ್ ದಿವ್ಸ ಆದ್ರೂ ಮನ್ಯಾಗ ಇರ್ತಾನೆ ಮನೆಂದು ನೋಡಲ್ಲ ಹೊಲ್ದಂದು ನೋಡಲ್ಲ ಹಿಂಗಾದ್ರೆ ನಾನು ಏನು ಮಾಡ್ಯವ ನಮ್ ಕೃಷ್ಣಪ್ಪ ದೊಡ್ಡಪ್ಪನ ಮಗ ದೇವಣ್ಣ ಹೆಂಗದನ ನೋಡ್ತೀನಿ 4 ಮಂದಿ ಬಾಯಾಗ ಹೌದನ್ನಂಗ ಆಗ್ಯಾನ ಮನೆಗೆ ಮಗ ಆಗ್ಯಾನ ಸಮಾಜಕ್ಕ ಬಂಗಾರದಂಗ ಅದಾನ
ಆತ ನೋಡ್ರ ಕಲಿಬೇಕವ ಹೆಂಗ್ ಬದುಕ್ತಾರ ಹೆಂಗ್ ಅದಾರ ಜೀವನದೊಳಗೆ ಹೆಂಗ್ ಬದುಕ್ಬೇಕು ಅಂತ ಎಲ್ಲಿ ಹೋದ್ರು ದೇವಣ್ಣ ಇತ್ತಾಗ ಬಾ ಅಂತ ಕರೆಂಗ ಅದಾನ ಎಂತೆಂತ ಪದವಿ ತಗೊಂಡಾರ ಎಂತೆಂತ ಪ್ರಶಸ್ತಿ ತಗೊಂಡ 4 ಮನುಷ್ಯನ ಒಳಗ 4 ಮಂದಿ ಬಾಯಿ ಒಳಗ ಬಂಗಾರ ಅಂತ ಮಗ ಆಗ್ಯಾನವ ಬಂಗಾರ ಅಂತ ಮಗ ಆಗ್ಯಾನ ಹಂಗಾಗಿ ಬದುಕ್ಬೇಕು ಕಡೆಕ ಹಂಗಾಗ್ಲಿಕ್ರ ಆಗ್ಲಿಲ್ಲ ಇವ ನನ್ನ ಮಗ ಅವ್ರ ನೆರಳಗರ ಬದುಕ್ಬೇಕ ಏನ್ರ ಒಂದು ಕಿತಾಪತಿ ಮಾಡ್ತಾನವ ಊರಾಗ ಮಂದಿ ನನ್ನ ಚೀತು ಅಂತಾರ ಮಂದ್ಯಾಗ ತಲಿ ಎತ್ತು ಬಾಳಕ್ಕಾಗಲ್ಲ ತಲಿ ತೆಗ್ಸಂಗ್ ಮಾಡಿಬಿಟ್ಟ ನನ್ನ ಇಂಥ ಮಗ ನನಗದ ಏನೋ ಒಂದು ಗೊತ್ತಾಗೋಲ್ದು ಅವ ಏನ್ ಮಾಡ್ತಾನೋ ಏನ್ ಬಿಡ್ತಾನೋ ಒಂದು ಗೊತ್ತಾಗೋಲ್ದು ನೋಡವ ಯಾವಾಗಾರ ನಿನ್ಗ ಮನ್ಯಾಗ ಬೇಡ ಸಿಕ್ಕಾಗ ಅಪ್ಪ ಇಷ್ಟು ನೊಂದ್ಕೊಂಡ್ಬಿಟ್ಟಾನ ಅಂತಂದು 4 ಮಾತು ಹೇಳವ ಏನಂತ ನೋಡೋಣ. ಅಪ್ಪಾಜಿ ನಾನು ದಿನ ಹೇಳ್ದ ಅವನು ನನ್ ಮಾತ ಕೇಳನಂತಾನ. ಅಪ್ಪಾಜಿ ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ನೀವು ಅಡ್ಗಿ ಮಾಡಿ ನೀವು ಊಟ ಮಾಡ್ಬರ್ರಿ. ಇರ್ಲಿ ಬಿಡಮ್ಮ ಅಂದಂಗ ಉಂಡ್ರೋಗ ನಾನು ಇಲ್ರಿ ಅಪ್ಪಾಜಿ ಹೊರಗ್ ಅಂತ ಹೋಗ್ಯ ನೋಡ್ರಿ. ಏನು ಮಾಡ್ಬೇಕವ ನಾನೊಂದು ಬಗೆದ್ರೆ ದೈವ ಒಂದು ಬಗೆಯೈತೆ ಅಂತಂದು ಅದು ಗಾದಿ ಮಾತೈತಿ. ನಾನೇನ ಅನ್ಕನಕತ್ತೀನಿ ಅದು ಏನಾಗಕತೈತಿ. ಇರ್ಲಿ ಆ ಭಗವಂತ ಹೆಂಗ ಬುದ್ಧಿ ಕೊಡ್ತಾನ ಅವಾಗ ಅವತ್ತು ಬುದ್ಧಿ ಬರ್ಲಿ. ತಾಟಿಗೆ ಹಚ್ತೀನಿ ಅಪ್ಪಾಜಿ ಊಟ ಮಾಡಮ್ ಬರ್ರಿ ಅಪ್ಪಾಜಿ. ಆಯ್ತಮ್ಮ ನೀನ್ ನಡಿ ನಾನು ಬರ್ತೀನ. ಇಲ್ಲ ಹೊರಗೆ ಕುಂತಂದಿ ಮಾಪಿಲ್ಲೇ ಮರ ಬಾ. ಹಾ ಬಂದೇನಪ್ಪ ನನ್ನ ವಂಶೋದ್ಧಾರಕ. ಎಂತಾವ್ ಕಲೆ ಬಿದ್ದಿಲ್ಲ ನೀ ನನಗ. ಊರಿಗೆ ಉಪಕಾರ ಅದಾಗ್ಲಿಲ್ಲ ಮನೆಗೆ ಮಾರಿಯಾಗಿ ನಿಂತ್ಕೊಂಡಿಲ್ಲಿ 4 ಜನರಿದ್ರಿಗೆ ಏನಾರ ಇಲ್ಲ ಕಿತಾಪತಿ ಮಾಡಿ 4 ಜನರಿದ್ರಿಗೆ ನನ್ನ ತಲೆ ಎತ್ತಲಾರ್ದಂಗೆ ಮಾಡಿಟ್ಟಿ. ಇತ್ತ ಕಾಲೇಜ್ಗೆ ಹೋಗಂದ್ರ ಕಾಲೇಜ್ಗೆ ಹೋಗ್ತಾ ಇರಲ್ಲ. 4 ಬುದ್ಧಿ ಕಲ್ತ್ಕೊಂಡ 4 ಅಕ್ಷರ ಕಲೀಲಿ ಅಂದ್ರ ಅದನ್ನ ಮಾಡ್ಲಿಲ್ಲ. ಎದಿ ಸಿಳಿದ್ರ ಮಗನ 4 ಅಕ್ಷರ ಇಲ್ಲ ನಮ್ಮ ಎದಿ ಒಳಗ ಏನಂತ ಕುಟ್ಟಿ ಬಿಟ್ರಪ್ಪ ಬಾಬಾ ಅವ ಅದ ನೋಡವ ಹೆಣ್ಚಿ ಮಕ್ಕದವ. ಇನ್ನೊಬ್ಬ ಇಲ್ಲದನವ ಸಿಂಗಳಕಿ. ಏನಂತ ಇದ್ರಲಿ ನೀವು ನಮ್ಮಪ್ಪ ವಯಸ್ಸಾಗೈತಿ ಏನಾದ್ರೂ ಮಾಡಿ ನಮ್ಮ ಅಪ್ಪಗೊಂದಿಟ್ಟು ಆಸರ ಅದೇನೋ ಅನ್ನೋದ ಭಾವನೆಯಾರ ಬರ್ತಾನೆ ನಿನಗ. ಮನೆಗಾರ ಅಡ್ಡಾಡ್ತಿದಿ ಹೊಲಕ್ಕರ ಬಂದು ಕಡೆಕ 4 ಪಟ್ಟಾಗ ನೀರ್ ಹಾಸಿದ್ರ ಅದು ನೀರ ತೊದಿತ್ತು. ನಿನಗ ಸ್ವಂತ ಬುದ್ಧಿ ಇಲ್ಲ ಅನ್ನೋದು ನನ್ಗೆ ಯಾವಾಗ ಗೊತ್ತಾಗೈತಿ. ನೀನಂತ ತಿಳ್ಕೊಳಲ್ಲ. ಕಡೆಕ 4 ಮಂದಿನಾರ ನೋಡಿ ತಿಳ್ಕೊಬೇಕ ಬೇಡ. 4 ಮಂದಿನಾರ ನೋಡ್ಬೇಕ ಅದನ್ನಾರ ನೋಡಿ ಬಳೆ ಮಾಡ. ಎಂತಾವ್ ಕೂಡಿ ಬಿಟ್ಟಿಲ್ಲ ನೀ ನನಗ. ಅಲ್ಲ ಹಂಗ ಒಂದು ವಿಚಾರ ಮಾಡಪ್ಪ. ನಿಮ್ ದೊಡ್ಡಪ್ಪ ಕೃಷ್ಣಪ್ಪ ನಿಮ್ಮ ಅಣ್ಣ ದೇವಣ್ಣ ಯಾ ನಮ್ನಿ ಅದರತ್ತ 4 ಮಂದಿ ಬಾಯಿ ಒಳಗ ದೇವಣ್ಣ ಅಂದ್ರ ದೇವ್ರ ಅಂತಾರ. ಹಂಗ ಜೀವನ ಮಾಡ್ತಾನ. 4 ಮಂದಿ ಬಾಯಿ ಒಳಗ ಬೆಲ್ಲ ಆಗ್ಯಾನ ಬಂಗಾರ ಆಗ್ಯಾನ ಅಂತಾವ್ ಬಿಡ್ತೀರಿ. ಎಂತೆಂತ ಅವ್ನ ಕೂಟನ ಅಡ್ಡಾಡ್ತಿರ್ಲಿ. ಅವನ ಇರೋ ಆಕಾರ ನೋಡು ನಿನ್ನ ಆಕಾರ ನೋಡು ಹೆಂಗಲಿ ಆ ಮಕಾರ ಮಸಡಿ ಒಂದ್ ಸ್ವಲ್ಪ ಅದು ಸರ್ವಜ್ಞ ಅನ್ನೋ ಒಂದು ವಚನ ಐತಿ. ಮಕ ನೋಡಿದ್ರ ಮುದ್ದು ಬರುವಂತ ತಿಕ್ಕು ಸರ್ವಜ್ಞ ಅಂತ. ಮುದ್ದಾಡ್ಬೇಕ ಹಂಗಿರ್ಬೇಕ ಮಕ. ನಿಮ್ಮೂ ಅದಾವಪ್ಪ. ಯಾಕೆ ಬಿಟ್ಟಿ ಬ್ಯಾಸರಿಕೆಲ್ಲ ಬದುಕ್ತಿರವ್ ಮನೆಯೊಳಗ ಬ್ಯಾಡ್ರಪ್ಪ. ಎಲ್ಲರೂ ಹೋಗ್ರಿ ನಮ್ ಕಣ್ಣಿದ್ರೆ ಕಾಣಬೇಡ್ರಿ. ಇಲ್ಲ ಅಂತಂದ್ ಹೇಳಿ ನಾವು ಜೀವನಾರು ಸಾಗಿಸ್ತೀವಿ. ಅಲ್ಲ ನಿನ್ನ ಓದಾಕ್ ಹಚ್ಚಿದ ಸಾಲ ಸೋಲ ಮಾಡಿ ಸಾವುಕಾರ ಹತ್ರ ರೊಕ್ಕ ಇಸ್ಕೊಂಬಂದ್ ಆ ಸಾಹೇಬ್ರಿಗೆ ಸರ್ಗೆ ಕೈ ಕಾಲು ಬಿದ್ದ ನೀನು ಏನೋ ಒಂದ್ ಕಲಿತಾನ 4 ರೂಪಾಯಿ ರೊಕ್ಕ ಮಾಡಕ್ ಒಂದು ಒಳ್ಳೆ ದಾರಿ ಹಿಡಿತಾನ ಒಂದು ನೌಕರಿ ಮಾಡ್ತಾನ ಅಂತ ಅನ್ಕೊಂಡ ನಾನಿನ್ ಓದಾಕ್ ಹಚ್ಚಿದ್ರೆ ನೀನ್ ಆಗಿದ್ದಾರೆ ಏನಲ್ಲೇ ನೀ ಆಗಿದ್ದಾರೆ ಏನು ಮಾಡಾಕತ್ತಿ ಅನ್ನೋದು ಒಂದರ ಗೊತ್ತಾಗ್ಬೇಕು ಬೇಡ. ನೀನು ಇಂತ ಹಲ್ಕಟ್ಟು ದೋಸ್ತರು ಕೂಟ ಕುಂತ್ಕೊಂಡ್ಬಿಟ್ಟ ಎಲ್ಲ ಜೀವನ ಹಾಳು ಮಾಡ್ಕೊಳಕತ್ತಿ ಅಲ್ಲೇ ನೀನು. ಓದ್ ಅಂತೀಯಲ್ಲ ಯಾವನ್ ಉದ್ದಾರ ಆಗ್ಯಾರ? ಇನ್ನೊಬ್ಬ ಕೈ ಕೆಲಸ ಮಾಡಂತೀಯನ? ಅದೆಲ್ಲ ಆಗಲ್ಲ. ಬಿಸ್ನೆಸ್ ಮಾಡಿ ನಾನ್ ಬೇಜಾನ್ ದುಡ್ಡು ಮಾಡ್ಬೇಕಂತ ಮಾಡೀನಿ. ದೊಡ್ಡ ಶ್ರೀಮಂತ ಆಗ್ಬೇಕಂತ ಮಾಡೀನಿ. ಕುಂತ್ಕೊಂಡ್ ಹೇಳ್ತಾನ ಮಗ ಮನಿಗ್ ಬಂದಾನ ಊಟ ಮಾಡಿದ್ನೇನಿಲ್ಲ ಅಂತ ಕೇಳ್ಬೇಡ. ಬರೇ ಬಯ್ಯದ ಮಾಡು. ಬರೇ ಮಂದಿ ಮಕ್ಕಳನ್ನ ಎತ್ತಿ ಹಿಡ್ತಿದಿ ನಮ್ಮನ್ ಕೆಳಗ್ ಹಿಡ್ತಿ. ಬರೇ ಇದನ್ನ ಮಾಡ್ಬೇರೆ. ನೀ ಮಕ್ಕಳ ಮೇಲೆ ನಂಬಿಕೆ ಇಡೋದ್ ಕಲಿ. ಬರೀ ಮಕ್ಕಳನ್ನ ಹುಟ್ಟಿಸ್ ಕೈ ಬಿಟ್ಬಿಡೋದ್ ಅಷ್ಟ ಅಲ್ಲ, ಮಕ್ಕಳ ಮೇಲೆ ನಂಬಿಕೆನೂ ಇಡ್ಬೇಕಲ್ಲ. ಹೌದಪ್ಪ ನೀ ಹೇಳದ ಕರೆ. ಕುಂದ್ರಪ್ಪ ಕುಂದ್ರ. ಏನಂದಿಲ್ಲಪ್ಪ ಮಕ್ಕಳನ್ನ ಹುಟ್ಟಿಸಿ ಕೈ ಬಿಡ್ಬಾರ್ದ.
ಏನ್ ದಡ್ಡ ನೋಡಪ್ಪ ಹೇಳ್ತೀನಿ ಕೇಳಲಿ, ಮನುಷ್ಯಾಗ ಕೋಪ ತಾಪ ಒಳ್ಳೇದಲ್ಲ, ಚಲೋ ಅಲ್ಲದ ಕೇಳ. ಓದಿ ನೌಕರಿ ತಗೊಂಡು ಯಾರು ಉದ್ಧಾರ ಆಗ್ಯಾರ? ಜೊತೆಗೆ ಇನ್ನೊಬ್ರ ಕೈ ಕೆಲಸ ಮಾಡಲ್ಲ, ಯಾರ ಕೈ ಕೆಲಸ ಮಾಡಲ್ಲ ಅಂದಿ. ಏಯ್ ಹುಚ್ಚಪ್ಪ, ಈ ಜಗತ್ತಿನೊಳಗ ಎಂತೆಂತ ಮಹಾನ್ ಮೇಧಾವಿಗಳಾಗ್ಯಾರ. ಓದಿನ ಮಹತ್ವ ನಿನಗೇನು ಗೊತ್ತಾಯ್ತು ದಡ್ಡ? ಓದ ಬರೀ ನೌಕರಿಗೆ ಅಷ್ಟ ಅಲ್ಲ ತಿಳ್ಕ, ನಮ್ಮ ಆತ್ಮಾಭಿಮಾನಕ್ಕ ನಮ್ಮ ಗೌರವಕ್ಕೆ ಬೇಕಾದಂಥದ್ದು. 4 ಅಕ್ಷರ ಕಲ್ತ್ರ ನೀವು ಒಂದು ಒಳ್ಳೆ ಉದ್ಯೋಗಕ್ಕೆ ಬಂದ್ರ, ಒಂದು ನೌಕರಿ ತಗೊಂಡ್ರ, ಓಹೋ ಅಲ್ಲಿ ವಿಜಯಣ್ಣ ಸರ್ ಬಂದ್ರ ನಮಸ್ಕಾರ ಸರ್ ಅಂತ ಕೈ ಮುಗಿತಾರ. ನೀನ್ ಹಿಂಗ ದಿಕ್ಕ ದಿವಳಾಗಿ ಹಿಂಗ ತಿರ್ಗಾಕತ್ತಿದ್ರ ಅಲ್ಲಿ ವಿದ್ಯಾ ಬಂದ್ ನೋಡಲ್ಲಿ ಅವ ಬಂದ್ ನೋಡ, ಅವ ಇವ ಅಂತ ಹಚ್ಚಿ ಮಾತಾಡ್ತಾರ. ಆ ಶಬ್ದಗಳು ಬೇಕು, ಸರ್ ಅನ್ನೋಂಥ ಶಬ್ದಗಳು ಬೇಕು. ಈಗ ನಿನ್ಗೊಂದು ಒಳ್ಳೆ ಗೌರವಪ್ಪ, ಅದಕ್ಕಾಗಿ ಬೇಕಂದಿ. ನೀನೇನಂದಿ? ಬರೇ ಮಂದಿ ಮಕ್ಕಳು ಹೋಲಿಸಿ ಮಾತಾಡ್ತಿದ್ದಿ ಅಂದಿ. ಹೌದು, ನೀನ್ ಹಿಂಗಿರೋದಕ್ಕ ನನ್ನ ಹೊಟ್ಟೆ ಉರಿತೈತಿ, ಸಂಕಟ ಆಕೈತಿ. ಬ್ಯಾರೆದವ್ರು ಸಮಾಜದೊಳಗ ತಲೆ ಎತ್ತಿ ಬದುಕ್ತಾರ, 4 ಮಂದಿ ಒಳಗ ಗೌರವದಿಂದ ಅದಾರ. ನೀನೇನು ಮಾಡಿದ್ವ? ಈಟ್ರಿದ್ದ ಹಿಡ್ಕೊಂಡು ಇಷ್ಟ ಹತ್ರ ಆಗೋ ಮಠ ನಿನ್ನ ಬೆಳೆಸಿದೆ, ಲಾಲನೆ ಮಾಡಿದೆ, ಪಾಲನೆ ಮಾಡಿದೆ, ನಿನ್ನ ಬೇಕಾದಂಗ ಮಾಡಿದೆ. ನೀನ್ ಏನು ಕೊಟ್ಟಿ ನನಗ? ಅದ್ರ ಪ್ರತಿಫಲ ನೀನ್ ಏನು ಕೊಟ್ಟು? 4 ಮನೆ ಮುಂದ ನನಗ ತಲೆ ತಗ್ಗಂಗ್ ಮಾಡಿಟ್ಟಿ. ಇವತ್ತಿಗಾದ್ರೆ ನಾನು ನಮ್ಮಪ್ಪನ ತಲೆ ತಗ್ಸಂಗ್ ಮಾಡಿಲ್ಲ, ನಿನ್ನ ಸಲುವಾಗಿ ನಾನು ತಲೆ ತಗ್ಗಂಗ್ ಮಾಡಿಟ್ಟಿ. ನೀನು ಏನಂತ ಹುಟ್ಟುಬಿಟ್ರ ನೀವು? ನಿನ್ನ ಆಕಾರ ನೋಡು, ನಿನ್ನ ವಿಕಾರ ನೋಡು, ನೀನ್ ಹಾಕಿರೋದಂತ ಬಟ್ಟೆ ನೋಡು. ವೇಷವೇ ಭೂಷಣ ಅಂತ ಹೇಳ್ಯಾರ ಹಿಂದಿನ ಹಿರಿಯರು. ನೀ ನೋಡಿರ ಅರ್ಧ ಮೈ ಕಾಣೋದು, ಅರ್ಧ ಕಾಲ್ ಕಾಣೋದು. ಇಂಥ ಅರಿವಿ ಅಂತವ್ರ ಜೊತೆ ಎಂತ ಗೆಳೆಯರು ಬರೀ ಲೇ ಇನಿಚಿ ಮಕ್ಕದವನ. ನಿಮ್ಮಂಥವ್ರ ಜೊತೆ ಸೇರಿ ನಮ್ಮ ಹುಡುಗನ ಹಾಳು ಮಾಡಿಟ್ರಿ. ಅವಾದ ಇನ್ನೊಬ್ಬ ಇಲ್ಲದ ನಾವ ಸಿಂಗಳಕ್ಕೆ ಅವನು ಬಿಟ್ಟು ಬಂದಿರಲ್ಲ. ಏಯ್ 4 ಮಂದಿ ಒಳಗ ಈಗ 3 ಮಂದಿ ಇದ್ರಿ ನೀವು. ಬ್ರಹ್ಮ ವಿಷ್ಣು ಮಹೇಶ್ವರಂಗ ಅವ್ರು ಹೆಂಗ ಜಗತ್ತನ್ನು ಉದ್ಧಾರ ಮಾಡಕತ್ತಾರ ಭಗವಂತರ, ಹಂಗ ನೀವು ಹಂಗಾಗದೇನು ಬ್ಯಾಡ್ರಪ್ಪ. 4 ಮಂದಿ ಒಳಗ ಒಳ್ಳೆಯರಾಗಿ ವಿಜಯಣ್ಣ ಅಂದ್ರೆ ಹಿಂಗ ಅಂತ ಹೇಳಂಗ ಕಲೀರಿ, ಬೆಳಿರಿ, ಬದುಕ್ರಿ, ಬಾಳ್ರಿ. ಇಷ್ಟಂತ ನಾನು ಮನಸ್ಸಿನಿಂದ ಹೇಳ್ತೀನಪ್ಪ. ನೋಡು ವಿಜಯಪ್ಪ, ನನ್ನ ಮಾತು ನಿನಗೇನಾದ್ರೆ ಖಾರ ಆಗಿದ್ವು ಅಂದ್ರ ನೀನು ಒಬ್ಬತ್ನ ಕುಂತಾಗ ವಿಚಾರ ಮಾಡಿ, ನಮ್ಮಪ್ಪ ಮಾತಾಡಿದ್ದ ತಪ್ಪೋ ಸರಿನೋ ಅಂತ ವಿಚಾರ ಮಾಡಿ. ಇದಕ್ಕಿಂತ ಹೆಚ್ಚಿನಂತ ನನಗೆ ಹೇಳಕ್ಕಾಗಲ್ಲ, ಯಾಕಂದ್ರ ನೀನು ದೊಡ್ಡವಾಗಿ. ನೋಡಪ್ಪ ವಿಜಯಪ್ಪ, ಇಷ್ಟಂತ ಹೇಳಿನಿ. ಜಾಣನ್ಗ ಮಾತಿನ ಪೆಟ್ಟು, ಕೋಣನ್ಗ ಲತ್ತಿ ಪೆಟ್ಟು ಅಂತ. ನೀನು ಜಾಣಕ್ಕಿಯೋ ಕೋಣಕ್ಕಿಯೋ ನಿನಗೆ ಬಿಟ್ಟು ವಿಚಾರ. ನನಗಂತೂ ಹೇಳೋದಂತ ಮುಗಿದು ಹೋತು, ನನಗೆ ಹೇಳಂತ ಸಾಕಾತ. ಹಾ ಜಯಮ್ಮ, ಮಕ ಅನ್ನೋದು ಎಣ್ಣೆ ಬಂದ್ ಹೋಗೈತಿ, ಬಿಸಿಲಾಗ ಅಡ್ಡಾಡಿ ಬಂದವು ಏನೋ ಹೊಟ್ಟಿಗೆ ಕೂಳಿಲ್ಲ ಅಂತ ಕಾಣಿಸ್ತೈತಿ. ಕರ್ಕೊಂಡೋಗಿ ಊಟಕ್ಕೆ ಹಾಕಮ್ಮ. ಬರ್ರಿ, ಹೋಗಿ ಬರ್ರಿಪ್ಪ, ಊಟ ಮಾಡ್ಬರ್ರಿ. ಇಲ್ಲ ನಾನ್ ಬರ್ತೀನಮ್ಮ, ಇವ್ರು ಮನೆ ಇಲ್ಲ ನಡಿಯಮ್ಮ, ಕರ್ಕೊಂಡು ಬನ್ನಿ. ಅಜ್ಜ ಒಂದ್ ಕತಿ ಹೇಳ. ಯಾವ್ದು ಹೇಳಮ್ಮ ಕತಿನ? ಹೇಳ್ತೀನಮ್ಮ. ರಾಜ ಇದ್ದ, ರಾಜನಿಗೆ ಒಬ್ಬ ಹೆಂಡತಿ ಇದ್ಲು. ಹೆಂಡತಿ ಇದ್ದಾಗ ಆಕೆಗೆ ಹಣ್ಣು ತಿನ್ನೋ ಆಸೆ ಆಗಿರ್ತೈತಿ. ಎಲ್ಲ ಹಣ್ಣುಗಳನ್ನ ರಾಜ ಸೇವಕರಿಗೆ ಕರೆಸಿ ಹೇಳ್ತಾನೆ, ನಮ್ಮಲ್ಲಿ ಪೇಟೆಗಳಿರ್ತಕ್ಕಂಥ ಎಲ್ಲ ಹಣ್ಣುಗಳನ್ನು ತಗೊಂಬರ್ರಿ ರಾಣಿಗೆ, ಆಕೆ ಯಾವ್ದು ಇಷ್ಟ ಆಗುತ್ತೋ ತಿನ್ನೋಕಂತ ಹೇಳಿದಾಗ ರಾಣಿ ಇಲ್ಲ ನನಗೆ ಯಾವುದು ಬೇಡ, ಸೇಬು ಹಣ್ಣು ಅಂತಾಳೆ. ಸೇಬು ಹಣ್ಣು ಅಂದಾಗ ಸೇಬು ಹಣ್ಣು ಬೇಡ, ಮೂಸಂಬಿ ಹಣ್ಣು ತರಿಸ್ಕೊಡು ಅಂತಾಳೆ. ಆ ಮೂಸಂಬಿ ಹಣ್ಣು ಬೇಡ, ನಿನಗೆ ಯಾವ್ದು ಇಷ್ಟ? ನೋಡಿ ನನಗೆ ದ್ರಾಕ್ಷಿ ಹಣ್ಣು ಬೇಕು ಅಂತಾಳೆ. ದ್ರಾಕ್ಷಿ ಹಣ್ಣು ಆಗ್ಲಿ, ಮತ್ತೆ ನಿನ್ಗೆ ಯಾವ್ದು ಇಷ್ಟ? ಒಂದು ನಿನ್ ಲಿಸ್ಟ್ ಕೊಟ್ಬಿಡು, ಅಷ್ಟೂ ಇಲ್ಲೇ ತರಿಸ್ಕೊಟ್ಟು ಬಿಡ್ತೀನಿ ನಿನಗೆ ಅಂತ ಹೇಳ್ತಾನೆ. ಸೇವಕರು ಬರ್ತಾರೆ. ಸೇವಕರು ಬಂದಾಗ ಎಲ್ಲಾ ಹಣ್ಣುಗಳನ್ನು ತರ್ತಾರೆ. ತಂದಾಗ ಆಕೆಗೆ ಇಷ್ಟವಾದದ್ದು ಯಾವ್ದು ಹಣ್ಣು ಅಂದ್ರೆ ಸೇಬು ಹಣ್ಣನೇ ಇಷ್ಟ. ಆ ಹಣ್ಣನ್ನ ತಿಂದು ತನ್ನನ್ನು ಜೀವನ ಪೂರ್ತಿ ತೃಪ್ತಿ ಪಡುವಂತ ಆಸೆ ಪಟ್ಟಿರ್ತಾಳಲ್ಲ, ಆಕೆಗೆ ಜೀವನ ಸಮಾಧಾನ ಆಗುತ್ತೆ. ಆಕೆ ಯಾಕಂದ್ರೆ ಆಕೆ ಹಣ್ಣು ತಿನ್ನುವ ಆಕೆಗೆ ಒಂದು ರೋಗ ಇರುತ್ತೆ. ಆ ರೋಗಕ್ಕೋಸ್ಕರ ಹಣ್ಣುಗಳನ್ನ ಆಕೆ ಕೇಳ್ಕೊಂಡು ತಿಂತಿರ್ತಾಳೆ. ಆಯ್ತೇನಮ್ಮ? ಆಮೇಲೆ ಬಂದ್ರಪ್ಪ, ಬರ್ರಿ, ನೀವು ಒಳ್ಳೆ ಟೈಮ್ಗೆ ಬಂದಿರಿ, ಬರ್ರಿ
ಬರ್ರಿಪ್ಪ ಈ ಕಡೆ ಬರ್ರಿಪ್ಪ ಬರ್ರಿ ಕೂಡ್ ಬರ್ರಿ ಆಯ್ ನನ್ ಮೊಮ್ಮಗಳಿದ್ಲ ಮಮ್ಮಳಿಗೆ ತಡಿಯಪ್ಪ ತಡಿಯೋ ನನ್ನ ಮೊಮ್ಮಗಳು ರಾಜನ್ ಕತ್ತಿ ಹೇಳಂದ್ಲ ಆ ಕತ್ತಿ ಹೇಳೋಕತ್ತಿದ್ದೆ ನೀವು ಒಳ್ಳೆ ಟೈಮ್ಗೆ ಬಂದ್ರಿ ಆದ್ರೂ ಬಂದದ್ದು ಚಲೋ ಆಯ್ತು ಬಂದ್ರಿಪ್ಪ ಬರ್ರಿ 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 ಮತ್ತೆ ನಿನ್ ಕತ್ತಿ ಎಲ್ಲ ಯಾರು ಕೇಳ್ತಾರ ನಾವೆಲ್ಲ ಕತ್ತಿ ಕೇಳೋ ಮಕ್ಕಳಲ್ಲ ಆರಾಮದಿಲ್ಲ ಆರಾಮಿದ್ದೀನಪ್ಪ ನನಗೇನ್ ದಾಡಿ ಊರು ಹೋಗತ್ತೆ ಕಾಡು ಬಾ ಅನ್ನತ್ತಪ್ಪ ಏ ಮುತ್ಯ ಹಂಗೆ ಯಾಕೆ ಮಾತಾಡ್ತೀವೋ ಊರಿಗೆ ಆಳಲ್ಲ ಸ್ಮಶಾನಕಾಯಿ ಹೆಣ ಅಲ್ಲ ಇನ್ನೇನಪ್ಪ ನನ್ನ ಜೀವನ ಏ ಮುದ್ದೆ ಹಂಗ್ಯಾಕ್ ಮಾತಾಡ್ತೀನಿ ನಮ್ಮಂತರ ಸಣ್ಣರು ತಪ್ಪು ಮಾಡಿದಾಗ ಬುದ್ಧಿ ಹೇಳ್ಬೇಕು ನೀವು ಹಿಂಗಂದ್ರೆ ಹೆಂಗ ನಿಮ್ಮಂತರ ಇರ್ಬೇಕು ಇಲ್ಲಿ ಅದೇನು ನಿಜಪ್ಪ ಮನೆಗೊಂದು ಹಿರಿಯರ್ ಇರ್ಬೇಕಂತ ಒಲೆಯಾಗೊಂದು ಕಟ್ಟಿಗಿರ್ಬೇಕಂತ ಇಲ್ಲಿ ಹಿರಿಯರ್ ಹೇಳಿದ ಮಾತ ನಾವು ಈ ಪಾಲನೆ ಮಾಡ್ಕೊಂತ ಹೊಂಟಿವಿ ನೋಡಪ್ಪ ಮತ್ತೆ ಬರೇ ಗಾದೆ ಮಾತಾ ಹೇಳ್ತೀನಿ ನೀನು ನಿಮ್ ಶಾಲ್ಯಾಗ ಬರೇ ಗಾದೆ ಮಾತಾ ಹೇಳ್ಕೊಡ್ತಾರ ನಿಂಗ ಹಿಂದ ನಾವು ಕಲಿಬೇಕಾರ ಬಹಳ ಕಷ್ಟ ಇತ್ತು ವಿದ್ಯೆ ಕಲಿಸಿದ ಗುರು ಬುದ್ಧಿ ಕೊಡದ ತಂದೆ ಬಿದ್ದಿರಲ್ ನೋಡೋ ಸರ್ವಜ್ಞ ಅಂತ ಹೇಳಿ ನಮಗ ರಾತ್ರಿ ಶಾಲೆ ಅಂತ ಹೇಳಿ ಇರ್ತಿದ್ವು ಅವಾಗ ಕಲ್ಸಿದ ಈಗ ನಮಗ ಅವ್ ರೂಢಿ ಆಗ್ಯದವ್ ನೋಡಪ್ಪ ಏನ್ ಮಾಡಕ್ಕಾಗತ್ತಪ್ಪ ಜೀವನದಾಗ ಮೂತೆ ರಾತ್ರಿ ಕಲ್ತ್ರಿ ಅಂದ್ರೆ ಬೆಳಿಗ್ ಕಲ್ತ್ರಿ ಅಂದ್ರ ಖಾಲಿ ಪಾಲ್ತು ಅಡ್ಡಾಡಾಗೈತಿ ಜೀವನ ಅಲ್ರಪ್ಪ ನೀವು ನನ್ನ ವಯಸ್ಸಿಗೆ ಗಳಿದಿಲ್ಲ ಆದ್ರೆ ನನ್ನ ವಯಸ್ಸು ಗಳಿದು ನಾನು ಜೀವನ ಅನುಭವಿಸಿನಿ ಆದ್ರೆ ನನ್ನ ವಯಸ್ಸಿಗೆ ನೀವು ಬರ್ತೀರಲ್ಲ ಅವಾಗ ಅರಿವು ಆಕೈತಿ ನನ್ನ ಪರಿಸ್ಥಿತಿ ನಿಮ್ಗೂ ಅರ್ಥ ಆಕೈತಿ ಈಗೇನಂದ್ರ ನೀವು ಗಿಡಕ್ ಹಾರ ಮಂಗ್ಯ ಇದ್ದಂಗ ನೀವು ಮಂಗ್ಯಕ್ಕಿಂತ ಬಲ ನೀವು ಇದೀರಿ ಯಾರೇನು ಮಾಡಕ್ಕಾಕತಿ ಜೀವನ ಹಂಗೈತಿ ನೋಡ್ರಪ್ಪ ನಿಮ್ದು ಹಾರ್ರಿ ನೀವು ಹಾರ ಎಲ್ಲಿ ಮಟ್ಟ ಹಾರ್ತೀರಿ ಹಾರ್ರಿ ಮುದ್ದೆ ನಿನ್ನಂಗ್ ಬದುಕು ಮಾಡಿ ನಾವು ಬರ್ತೀವಿ ಬರ್ರಿಪ್ಪ ಬರ್ರಿ ನೀವು ಏನು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾಗ ಇದಿರಲ್ಲ ಬರ್ರಿಪ್ಪ ಟಾಪ್ನೇ ಬರ್ತೀರಾ ಬರ್ರಿ ನಾನು ನೋಡ್ತೀನಿ ನನ್ನ ವಯಸ್ಸು ಇದ್ರೆ ಇನ್ನು ನಾನು ನೋಡ್ತೀನಿ ಸತ್ರೊಂದು ಹೊತ್ತು ಯಾರೇನು ಮಾಡಕ್ಕಾಗಲ್ಲ ನೋಡೋಣ ಬರ್ರಿ ಬರ್ರಿಪ್ಪ ನಾನು ಕಣ್ ತುಂಬಾ ಪ್ರೀತಿಗೆ ನೋಡ್ತೀನಿ ಆಯ್ತು ಬರ್ರಿಪ್ಪ ನೋಡೋಣ ನನ್ನ ಮೊಮ್ಮಕ್ಳು ಇದ್ದಂಗಿದ್ದೀರಾ ನೀವು ಬರ್ರಿ 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 ಏ ಹಿಂಗ ಕುಂತ್ರಿ ಹಿಂಗ ತೇ ತಿಂತಾನ ಬರ್ಲಿಯಪ್ಪ ನಮ್ ಕೆಲ್ಸ ಇರ್ತಾವ ಹೋಗ್ರಿ ಅಪ್ಪ ಹೋಗ್ರಿ ನಿಮ್ದು ಐಟ ಹೋಗ್ರಿ ಯಾರೇನು ಮಾಡಕ್ಕಾಗಲ್ಲ ಜೀವನನ ಅಂತಾರ ವಯಸ್ಸಿನ ಹುಡ್ರು ಇದ್ದಂಗಂತ ಏನ್ ತಿಳಿತೈತಿ ವೇದ ಸುಳ್ಳಾದ್ರ ಗಾದೆ ಸುಳ್ಳಲ್ಲ ಅಂತ ಹಿಂದ್ರಿ ಹೇಳ ಆದ್ರ ನಿಮ್ಮಂತವ್ರಿಗೆ ಏನು ಮಾಡಕ್ಕಾಗಲ್ಲ ನಿಮ್ ಬಿಟ್ಟ ಮಮ್ಮಿ ಕರ್ಯಾಕತ್ತ ಅಬ್ಬಿ ಕೈಗೆ ಲೆಟರ್ ಕೊಟ್ಟಿದ್ದ ಎಲ್ಲಿ ಹೋಗಿನ ನಾ ಬರವಲ್ಲ ಫೋನಾರ ಮಾಡ್ಲೇನ ಅವಂಗ ಫೋನ್ ನಂಬರ್ ಸಿಕ್ಕಿಲ್ಲ ಎಲ್ಲ ಕೊಡ್ತಲೆ ಅವನ್ನ ಅದು ಏನಾಗ್ತ ಅಬ್ಬಿ ಕೈಯಲ್ಲಿ ಲೆಟರ್ ಕೊಟ್ಟಿದ್ದ ಆಕಿ ಕೊಟ್ನು ಏನೋ ಕೊಡಿಸ್ಕೊಂಡು ಒಂದು ಗೊತ್ತಾಗಲ್ಲಪ್ಪ ಎಷ್ಟೊತ್ತಿಗೆ ಬರ್ತಾನ ಏ ಅಬ್ಬಿ ಬಾರೋ ಇಲ್ಲಿ ಬೇ ಬಾರೋ ಇಲ್ಲಿ ಎಷ್ಟು ತೊಡಗ್ಬೇಕು ನಾಳೆ ಕಸಿದ್ದೆ ಅಷ್ಟು ಅದೆಲ್ಲ ತೊಡಗ್ಬೇಕು ಅಲ್ಲ ಲೆಟರ್ ಕೊಡ್ತೀನಿ ಕೊಟ್ಟೆ ಕೊಟ್ಟೆ ಏನು ಕೊಡದಂದ್ರ ಕೊಟ್ಟಿನೇನ್ ಆಕೇನ್ ರಿಪ್ಲೈ ಹೇಳಿಲ್ಲ ಆಕೆ ಕೇಳ್ದಾಗ ಬಂದ್ ನಿಮ್ಗೆ ಹೇಳ್ತೀನಿ ಇನ್ನೂ ಉತ್ತರ ಕೊಟ್ಟಿಲ್ಲ ಆಕೆ ನಾ ಬೇರೆ ಲವ್ ಲೆಟರ್ ಕೊಟ್ಬಿಟ್ಟಿನಿ ಆಕಿ ಯಾವಾಗ ಕೇಳ್ತಾಳು ಯಾವಾಗ ಹೂ ಅಂತೇಳು ನಂದಂತೂ ಮನಸ್ಸು ಭಾಳ ಒದ್ದಾಡಕತ್ಬಿಡೈತಿ ದೋಸ್ತ ಆಕಿ ಯಾವಾಗ ಹೂ ಅಂತೇಳು ಗೊತ್ತಿಲ್ಲ ಆಕಿ ದೋಸ್ತ ಆಕಿ ಹೂ ಅಂದ್ರ ನಿನ್ಗೊಂದು ಭರ್ಜರಿ ಪಾರ್ಟಿ ಕೊಡಿಸ್ತೀನಿ ಅಂತ ಆಕೆ ಹೂರ ಆಣ್ಲಿ ತಡಿಯೋ ಮರಿ ನೀನ್ ಯಾಕೆ ಇಷ್ಟ ಇದು ಅವಸರ ಅವಸರ ಮಾಡಕ್ ಕುಂತಿ ಇನ್ನು ಗೊತ್ತಿಲ್ಲ ದೋಸ್ತ ಲವ್ ಮಾಡ್ರ ಕಷ್ಟ ನಿನಗೆ ಹೆಂಗ್ ಗೊತ್ತಿಲ್ಲಪ್ಪ ಅದಕ್ಕ ದೋಸ್ತ ನೀನ್ ಲವ್ ಲೆಟರ್ ಕೊಟ್ಬಿಟ್ಟಿದ್ದಿ ಆದ್ರೆ ನನಗೆ ಎಷ್ಟು ಕ್ಯೂರಿಯಾಸಿಟಿ ಐತೆ ಅಂದ್ರ ಆಕಿ ಯಾವಾಗ ಹೂ ಅಂತಾಳೋ ಏನೋ ಹೂ ಅಂತಾಳೋ ಏನ್ ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ತಾಳೋ ಅವ್ರ ಮನೆ ಕರ್ಕೊಂಬಂದು ಓಡಿಸ್ತಾಳೋ ಒಂದು ಗೊತ್ತಿಲ್ಲ ದೋಸ್ತ ನನಗೆ ಮ್ಯಾಲ ಭಾಳ ಮನ್ಸು ಇಟ್ಬಿಟ್ಟಿನಿ ನನ್ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗೋದು ಏನ್ ಮಾಡ್ಬೇಕಂತ ಗೊತ್ತಾಗೋದು ತಡಿವ ನಷ್ಟ ಹಾಕಿ ನೀ ಅವಸರ ಮಾಡ್ತಿ ಅಕ್ಕಿ ಬೇಗ ತಿಥಿ ಬೇಗ ತಡ್ಕೋಬೇಕ ಕೊಡ ಮಟ್ಟ ನೀನ್ ಕುಂದ್ರೆ ಹಾಕ್ತಿಯಪ್ಪ ನಿನಗೆ ಏನ್ ಗೊತ್ತಿಲ್ಲ ಲವ್ ಮಾಡ್ರ ಕಷ್ಟ ಬಾ ಟೈಮ್ ಆತ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬಾ ಕಾಲೇಜ್ ಬಿಡ್ತಾನ ನಡಿ
ಊಟ ಮಾಡದ ಮನ್ಯಾಗ್ಲಿ ನಿಜ ಹ್ಞೂ ಲೇ ಈಗ ಕಣ್ಣಾರ್ ನೋಡಿನಿ ಸುಳ್ಳು ಹೇಳಕ್ಕೆ ಅಂತ ಮಗನ. ಹೇ ಈಗ ನಾನು ನೋಡಿನಿ ನೀ ಬಾಲಿ ಜಲ್ದಿ. ಹೌದು ಅಲ್ಲೇ ದೋಸ್ತ ಬಂದ್ ನೋಡ್ಲೆ ದೋಸ್ತ ಬಂದೆ. ಬಾ 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 ಬಂದಿಲ್ಲ ಹುಡುಗಿಲಿ ವಿಜಯನ್ ಹುಡುಗಿಲ್ಲ ಹಂಗಂದ್ರೆ ಇಲ್ಲೇ ಒಂದ್ ಸಂದೆ ಹೋಗ್ತಿರ್ತಾಳ ಹೋಗಿ ಮಾತಾಡ್ಸಂತ ಒಂದ್ ಯಾವ ವರ್ಷ ಮಾತಾಡ್ಸಲ್ ಇವತ್ತು ಪಕ್ಕ ಮಾತಾಡ್ತೀನಿ ದೋಸ್ತ. ಏನಣ್ಣ ನಿನ್ ಜೊತೆಗೆ ಏನೋ ಮಾತಾಡ್ತಾನೆ ಏನಣ್ಣ ಏನ್ ನಿಮ್ದು ಏನ್ ನಿಮ್ದು ಏನ್ ಇವಾಗ ಹೇಳ್ತೀರಾ ಇಲ್ಲೋ ಹೇಳಿ ಹೌದು ಇವಾಗ ಏನ್ ಹೇಳ್ತಿರಲ್ಲೋ ಇವಾಗ ಏನ್ ಹೇಳ್ತಿರಲ್ಲೋ ಆರಾಮದಿ ಅತ್ತಿ ಬಾ ಈಗ ಬಂದೇನ ಇಷ್ಟ ದಿನ ಆರಾಮ್ ಇದ್ವಿ ನೀ ಬಂದೆಲ್ಲ ಎಲ್ಲ ನಿಮ್ದೆ ಹಾಳಾಗೋಕತ್ತಿ ಈಗ ಯಾಕತ್ತಿ ಹಂಗ್ಯಾಕನ್ನತ್ತಿ ಇನ್ನೇನ್ ಮಾಡ್ಲೆ ನಿಮ್ಮಪ್ಪ ನಿಮ್ಮವ್ವ ಹೋದಾಗ ನೀನು ಸೆಡ್ದೋಗಿದ್ರೆ ಚಲೋ ಇತ್ತು ಅಲ್ಲೇ ಹಾಸ್ಟೆಲ್ ಆಗಿರ್ಬೇಕಲ್ಲ ಇಲ್ಲೇ ಯಾಕೆ ಬಂದ್ ಸಾಯಕುಂತಿ ಎಕ್ಸಾಮ್ ಎಲ್ಲ ಮುಗಿದ್ ಬತ್ತಿ ಅದಕ್ಕೆ ಬಂದೆ ನಮ್ದೊಂದ್ ಬೇಜಾರ್ ಕಷ್ಟ ಐತೆ ಅದ್ರ ನೀ ಒಬ್ಬಕ್ ಬಂದಿ ನಿಮ್ಮವ್ವ ನಿಮ್ಮಪ್ಪ ಎಷ್ಟ್ ಕಾಟ ಕೊಟ್ರ ಗೊತ್ತೇ ನಿನಗ ನಿಮ್ಮಪ್ಪ ನೆಗದ್ ಬಿದ್ದಾಗ ನೀನು ನೆಗದ್ ಬಿದ್ದಿದ್ರೆ ಚಲೋ ಇತ್ತು ನನಗ ಅಲ್ಲಿ ಗಂಟಾಕ್ ಹೋಗ್ಬಿಟ್ರ ನೀನ್ ಯಾವಾಗ ಮನಿ ಹಾಳಾಗ್ ಹೋಗ್ಯ ನೀನ್ ನೋಡಿದ್ರ ಮೈಯೆಲ್ಲ ಉರಿತತ್ ನನಗ ಇನ್ಮೇಲೆ ಇಲ್ಲೇ ಇರಂಗ ಬಾ ಮನಿಯೊಳಗ ಕೆಲಸದ ಮಾಡ್ಬಾ ಏನಮ್ಮ ಬಾಯ್ ನಿಮ್ದ ಇವನ್ ಹೆಸರು ಇಲ್ಲಿ ಬಂದೈತ್ ಬಾಪ್ಪ ಪೀಡೆ ನೋಡ್ಬಾ ಇನ್ನೊಂದ್ ಸ್ವಲ್ಪ ಖುಷಿ ಬಾರೋ ಖುಷಿ ಅಂತ ತಂಗ ಹೋಗಬಿಡ್ತೀನ ನೋಡಿ ತಕ್ಕ ಕಣ್ಣಾಯಿ ಹೋಗ್ತಿಲ್ಲ ಹುಷಾರ ಜೊತೆಗೆ ಕಟ್ಟ ಮಾಡ್ಬಿಡ್ತೀನಿ ಏನ ಅತ್ತಿ ಮಗ ಅಂತ ಬೇರೆ ಸಿಟ್ಟ ತಿಳಿತೈತೆ ಯಾವಾಗ ನೋಡಿದ್ರೆ ಇಂದ ಅವ್ರವ್ವ ಏನ್ ಕಷ್ಟಪಟ್ಟ ನಿನ್ಗೇನ ಗೊತ್ತೈತಲ್ಲ ಅವ್ರವ್ವ ನನಗ್ ತಿನ್ನಕ್ ಕೂಳ್ ಕೊಟ್ಟಿಲ್ಲ ನನಗೆ ಬಿಲ್ಲ 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 ಒದ್ದಾಡ್ಸಾಳ ನನಗೆ ಅವೆಲ್ಲ ನಿನ್ಗೇನ್ದ ಗೊತ್ತು ಬಂದನಿಲ್ಲ ಅತ್ತಿ ಮಗಳ ಅಂತೇಳಿ ಅವ್ರು ಮಾಡಿದ್ದೆಲ್ಲ ನಿನ್ಗೇನ್ ಗೊತ್ತು ನೋಡ್ಲಾ ತಿನ್ನಲ್ಲಿ ಇಲ್ಲೇ ಇರ್ತಾಳ ಏನಾರ ಹೆಚ್ಚು ಕಮ್ಮಿ ಮಾಡ್ದಿ ಸರಿ ಇರಂಗಲ್ ನಡಿ ಒಳಗ್ ಈ ಮನೆ ವಯಸ್ಸಿಗೆ ಬಂದ್ ಹುಡುಗದನ ಏನಾರ ಹೆಚ್ಚು ಕಮ್ಮಿ ಆದ್ರೆ ನೋಡು ನಡಿ ಒಳಗ ಇಡ
ನಾರಾಯಣ್. ಪ್ರೀತಿಗೆ ಸ್ಫೂರ್ತಿ, ಸ್ನೇಹಕ್ಕೆ ಶಕ್ತಿ, ನಂಬಿಕೆಗೆ ನಾಯಕ, ನಂಬಿದವರ ಸೇವಕ. ದೇಶನ ಸುತ್ತಿ ನೋಡು, ಕೋಶನ ಓದ್ ನೋಡು, ಏನೇನೋ ನೋಡಿದ್ಮೇಲೆ ನಮ್ಮೂರು ನಮ್ಗೆ ಮೇಲು. ಏನಂತೀಪ ಅಣ್ಣ? ಯಾವ ಊರ್ ಭಾಷೆ ಅಣ್ಣ? ಕನ್ನಡ ಇದು. ಏನ ನೀನು ಹಿಂಗಂದ್ಬಿಟ್ಟೆ? ನರ್ಕ ಕೀಳ್ಸಿ ನಾಲ್ಗೆ ಸಿಳ್ಸಿ ಬಾಯಿ ಹೊಲ್ಸಿದ್ರು ಮೂಗ್ನಲ್ಲಿ ಕನ್ನಡ ಪದಗಳು ಆಡ್ತೀನಿ ಕೇಳ್. ನನ್ ಮನ್ಸ ನಿನ್ ಕಾಣೆ ಅಂತ GP ರಾಜರತ್ನಮ್ಮ ಅವ್ರು ಹೇಳ್ಯಾರ, ಗೊತ್ತಾ? ಅಪ್ಪಟ ಕನ್ನಡ. ಚಾರ್ಜ್ ಕೊಟ್ಟು ಬಿಡೋಣ ನಾವು. ಏಯ್ ಎಷ್ಟೋ 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 ಅದು? 20 ರೂಪಾಯಿ ಅಣ್ಣ, 20 ರೂಪಾಯಿ. 20 ರೂಪಾಯ? ಈಗ ಚೇಂಜ್ ಇಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀನಿ, ಬರ್ಲಾ? ಚೇಂಜ್ ಎಲ್ಲ ಕೇಳ್ತಾರ. ದೋಸ್ತ, ನಿನ್ನೆ ನಮ್ ತಂಗಿ ಜೊತೆ ಮಾತಾಡಕ ಆಗ್ಲಿಲ್ಲ. ನಮ್ಮಪ್ಪ ಹಗಲೆಲ್ಲ ಮನೆಗೆ ಇದ್ದ, ಅದಕ್ಕ ನೋಡಿದಿಲ್ಲ. ನೀನು ಊಟಕ್ಕೆ ಬಂದಾಗ ಅಲ್ಲೇ ಇದ್ನಲ್ಲ, ಎಷ್ಟು ಬೇಡ ನಮ್ಗೆ. ಮನಿ ಬಿಟ್ಟ ಹೋಗಿದ ನೀನು ಊಟ ಮಾಡ್ಬೋದಲ್ಲಿ. ಅವಾಗಿಂತ ನಮ್ಮ ಅಪ್ಪ ಮನೆ ಬಿಟ್ಟ ಎಲ್ಲಿಗೆ ಹೋಗ್ಲಿಲ್ಲ ಅಪ್ಪ, ಹಂಗಾಗಿ ಮಾತಾಡಕ ಆಗ್ಲಿಲ್ಲ. ದೋಸ್ತ, ಅದ್ರ ವಿಷಯದ ಬಗ್ಗೆ ನೀ ಸರಿಯಾಗಿ ಬಿಡ್ಬೇಡ, ಅದ್ರ ಮಾತಾಡು. ಯಾಕಂದ್ರ ಮರ್ಯಾದೆ ವಿಷಯ ನೋಡು. ಹೌದ್ಲೇಪ್ಪ, ವಿಚಾರಿಸ್ತೀನಿ. ವಿಚಾರಿಸ್ ದೋಸ್ತ, ಬಿಡ್ಬೇಡ. ಏನಾತ್ಲಿ? ಲೇ ಸಣ್ಣ ಬಂದಾನಂತೆ ದುಡ್ಕಂದ. ಯಾವ ಬಂದನಂತೆ? ಬೆಳಿ ಬಂದಾನಂತೆ. ಅವ ಬೆಂಗಳೂರಾಗಿದ್ದ ಬಂದಾನಂದ್ರ ದುಡ್ಡು ತಂದಿರ್ತಾನ. ಇವತ್ತೇನಿಲ್ಲ, ಒಳ್ಳೆ ಪಾರ್ಟಿ ಆಗತ್ತ. ಹೌದು ಲೇ, ಹೌದ್ಲೇ, ಬೆಜ್ಜಾನ್ ದುಡ್ಕೊಂಡ್ ಬಂದಿರ್ತಾನ. ಬೆಸ್ಸಾಗ ಇವತ್ತ ಜಲ್ದಿ ಪಾರ್ಟಿ ಮಾಡ್ಕೊಂಬ ಬರ್ರಿ. ಹೌದ್ಲೇ, ಎಣ್ಣೆ ಹೊಡೆದ್ ಬಾಳ ದಿವಸ ಆಗ್ಬಿಡತ್ತ. ಒಳ್ಳೆ ಟೈಮ್ಗೆ ಬಂದ್ಬಿಟ್ಟಾನ ಊರಿಗೆ. ಮನೆಯವ್ರ ಸಂಬಂಧ ಊರಾಗೆಲ್ಲ ಬೇಸ್ಕೊಂಡ್ ಸಾಕಾಗ್ಬಿಟ್ಟೈತಿ. ಇವತ್ ಹೆಂಗ ಸಾಯಂಕಾಲಿಗೆ ಪಾರ್ಟಿ ಮಾಡಿದ ಬಿಡ ಅವ್ನ ಜೋಡಿ. ಏನಂತೆ? ಹೌದ್ಲೇ. ಹಾ ದೋಸ್ತ, ಎಣ್ಣೆನ ಹೊಡೆದು ಬಾಳ ದಿನ ಆಗೈತಿ. ಬರ್ರಿ ಇವತ್ ಫುಲ್ ಚಿತ್ತ ಅವನು. ಫುಲ್ ತಲಿ ಕೆಟ್ಟು ಹೋಗ್ಬಿಡದ್, ಬಾಳ ದಿವಸ ಆಗೈತಿ ಎಣ್ಣೆ ಹೊಡೆದ. ನಡ್ರಿ ಹೋಗ್ ನಡಿ, ಬರ್ಲಿ. ಇಲ್ಲೇ ಬಂದಲ್ಲಿ ಕಿಚ್ಚ ಸುದೀಪ್ ಸರ್ ಯಾವ ಬಂದ್ಲೇ ದೋಸ್ತ? ಯಾವಾಗ ಬರ್ತಿದಿ, ಯಾವ ಹೋಗ್ತಿದಿ, ಒಂದು ಗೊತ್ತಾಗಲಿಲ್ಲ. ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಓದ್ನಂದ್ರ ಆ ಕಡೆ ಹೋಗ್ಬಿಡ್ತಿ ಅಲ್ಲಿ. ಏ ದೋಸ್ತ್, ನಾವ್ ಒಂಥರ ಹಂಗ ನೋಡಪ್ಪ, ಸರ್ಪ್ರೈಸ್ ಕೊಡ್ಕೊಂತ ಬಂದ್ಬಿಟ್ಟೆ. ಹೆಂಗೆ ಏ ದೋಸ್ತ, ಹಂಗ ಬಿಟ್ಟಿಲ್ಲಿಯಪ್ಪ. ಒಳ್ಳೆ ಅಂಗಿ, ಒಳ್ಳೆ ಪ್ಯಾಂಟ್, ಇಲ್ಲಿ ಸೇಮ್ ಕಿಚ್ಚ ಸುದೀಪ್ ಕಾಣಕತ್ತಿ ಇಲ್ಲಿಯಪ್ಪ. ಈ ಬೆಂಗಳೂರು ಬಾ ಚೇಂಜ್ ಆಗ್ಬಿಟ್ಟು ಬಿಡ್ಲಿ ಅಲ್ಲ. ಥ್ಯಾಂಕ್ ಯು ದೋಸ್ತ್, ಥ್ಯಾಂಕ್ ಯು ದೋಸ್ತ. ಊರಾಗಿದ್ದಾಗ ಒಳ್ಳೆ ಹಂಚಿದ್ದಂಗ ಐತಿ, ಆದ್ರೂ ಬೆಂಗಳೂರು ಹೋಗಿ ಫುಲ್ ಸ್ಮಾರ್ಟ್ ಆಗ್ಬಿಟ್ಟಿ ಬಿಳೆ, ಫುಲ್ ಚೇಂಜ್ ಆಗ್ಬಿಟ್ಟಿ. ಆದ್ರೂ ದೋಸ್ತ, ನೀನ್ ನೋಡಿ ಬಾಳ ಖುಷಿ ಆಯ್ತು ನೋಡ್ಲಿ. ಆಕ್ಚುಲಿ ದೋಸ್ತ, ನಿಮ್ಮನ್ನ ನೋಡಿ ನನಗೂ ಬಹಳ ಖುಷಿ ಆಯ್ತು. ಹೌದಾ? ಹೌದು, ಬಿಡ್ಲೆ ಊರ್ಲೆ ಅದು ಊರು ದೋಸ್ತ. ಇವನು ಐ ಆಮ್ ಬೆಂಗಳೂರಿಯನ್, ಗೊತ್ತಾ ನಿಮ್ಗೆ? ಸುಮ್ನಿರಿ. ಅವ್ರು ಬಾಳ ಚಂದ ಅದಪ್ಪ ಇವ, ಬಾಳ ಸ್ಮಾರ್ಟ್ ಆಗಿ. ಆದ್ರೂ ಫ್ರೆಂಡ್ಸ್ ನ ಮರ್ತ್ ಬಿಟ್ಟಿಲ್ಲ ನೀನು. ಏ ಹಂಗಲ್ಲ ಕಣ್ರು, ನಾನು ಹೇಳ ಸ್ವಲ್ಪ ಅರ್ಥ ಮಾಡ್ಕೊಡ್ರು. ಹೆಂಗಿದ್ದೇವ್ ಬಂದಾಗಿವ, ನಮ್ಮೂರಾಗಿದ್ದಾಗ ಹೆಂಗಿದ್ದೀವ ಈಗ ನೋಡಿ ತಪ್ಕೊಂಡ ಹಂಗಲ್ಲ ಕಣೋ, ನಾನು ಇವಾಗೆಲ್ಲ ಸ್ವಲ್ಪ ಹೇಳಕ್ ಆಗಲ್ಲ ಕಣ್ರು, ಒಂಚೂರು ಅರ್ಥ ಮಾಡ್ಕೊಡ್ರು. ಯಾಕ್ರೋ ಮಚ್ಚ, ಯಾಕೋ ಮಗ, ಇರೋ ಮಗ, ಯಾಕೋ ನಮ್ ಫ್ರೆಂಡ್ಸ್ ಗಿಂತ ನಿಮ್ ತಂದೆ ತಾನೆ ಮಚ್ಚ. ಹಂಗಲ್ಲ ಮಚ್ಚ, ಏ ಇರೋ, ಆಯ್ತ್ ಬಿಡ್ರೋ. ಸರಿ, ಇದ ಬಂದ್ ಖುಷಿಗೆ ನಾನು ನಿಮ್ಗೆ ಇಷ್ಟಲ್ಲ, ಎಷ್ಟು ಮಾಡಿಸ್ತೀನಿ. ಇವತ್ತ ಹೋಗೋಣ, ಈಗ ಹೋಗೋಣ. ಇವತ್ತಲ್ಲ, ಈಗ ಹೋಗ್ಬಿಡೋಣ. ಹೋಗೋಣ. ಅಲ್ಲ ಕಣ್ರ, ಬೆಂಗಳೂರಲ್ಲಿ ಎಂತೆಂತ ರೆಸ್ಟೋರೆಂಟ್ ಗಳಲ್ಲೆಲ್ಲ ಕೂತ್ಕೊಂಡ್ ಕೂಡಿರಲಿಲ್ಲ. ಏ ಮಕ್ಕ, ಇದು ಯಾವ್ದು ಜಾಗ, ಇದೆಲ್ಲೋ ಕರ್ಕೊಂಡ್ ಬಂದಿರಲ್ಲ. ಏನ್ರಿ ಅದು? ಮಾತಾಡ. ಅಲ್ಲ ಕಣಲೆ, ಎಲ್ ಕುಡಿದ್ರು ಒಟ್ಟಿಗೆ ತಾನೆ ಹೋಗೋದು.
ಕುಡೀರಲ್ಲಿ ಮಕ ಏನ್ ನೋಡ್ತೀರಿ? ಎಷ್ಟ ಕುಡಿಯೋದು? ಕೊಡ್ರಿ ಕೊಡ್ರಪ್ಪ ರಮೇಶ್ ಮಗ. ಚರ್ಸ್ ಚರ್ಸ್. ಅಲ್ಲ ನಮ್ಮ ಮೂಲೆ ಮನೆ ಸೆಲೆಸ ಇಲ್ಲಲ್ಲ ಅವಳು ಏನದು? ಅಯ್ಯೋ ಅವಳ ಅದೇ ಮೂಲೆ ಮನೆ ಶಂಕರನ್ ಜೋಡಿ ಓಡಗಳೇ ಕಣ. ಹೌದಾ? ಬಾಸ್ ನನ್ ಮಗನ್ ಮಾತು ಏನ್ ಕೇಳ್ತೀರಾ? ನೀವು ನೋಡಿದ್ರೆ ಇನ್ನು ಮೂಲೆ ಮನೆ ಶೈಲಜ ಅನ್ಕೊಂಡೇ ಇದೀರ. ಅಲ್ಲ ಬೆಂಗಳೂರಿಗೆ ಹೋಗಿದೀಯಾ? ಅಲ್ಲೇ ಯಾವ್ದಾದ್ರು ಫಿಗರ್ ನೋಡ್ಕೊಂಡು ಕ್ಯಾಚ್ ಹಾಕೊಳತ್ತಾನೆ. ನೀ ಅನ್ಕೊಂಡಾಗಿಲ್ಲ ಬೆಂಗಳೂರು ಲೈಫ್ ಇಲ್ಲ ಕಣಮ್ಮ. ಮಚ್ಚ ನೋಡು ಹುಡುಗಿರು ನೋಡೋದಿಲ್ಲ. ಕುಡಿಯಪ್ಪ ನೀ ಕುಡಿಯೋ, ನಿನ್ ತಣ್ಣೀರೋ ಆಯ್ತಪ್ಪ. ಹುಡುಗಿರ್ ನಮ್ಮಲ್ಲಿ ನೋಡೋದಿಲ್ಲ ಕಣೋ, ವಾಸನೆನೂ ತಗೊಳಲ್ಲ ಕಣಪ್ಪ. ಬೆಂಗಳೂರು ಲೈಫ್ ಬೇರೆ. ಕುಡಿರಪ್ಪ ಕುಡಿರೋ ಕುಡಿರಿ. ಹೇಳಿ ಬಾ. ಈ ನನ್ ಮಗನ್ ನೋಡಿ ಬಾಸ್ ಹೆಂಗಿದಾನೆ. ಯಾವಾಗ್ಲೂ ನೋಡಿದ್ರು ಹುಡುಗಿ ಹುಡುಗಿ ಹುಡುಗಿರೇ ಅಂತಾರೆ. ಯಾವಾಗ ಫೋನಲ್ಲೇ ಇರ್ತಾರೆ. ಲೇ ಮಗನ, ನಿಮ್ ಮುಡಿ ಬಿಟ್ಟು ಬೇಡ ಅಂತಂದ್ರೆ ನಮ್ ಹುಡುಗಿ ಮ್ಯಾಗ ಕಣ್ಣಕ್ಕೆ ಮಗನ. ಆ ಹುಡುಗಿ ಇನ್ನಾದ್ರೂ ಪ್ರಪೋಸ್ ಮಾಡ್ಲಿಲ್ಲ, ನನ್ ಹುಡುಗಿ ಮ್ಯಾಗ ಕಣ್ಣು ಹಾಕ್ತೇನೆ ಬಾಸ್. ಇವ್ರಿಬ್ರು ನಂಬಡಿ ಬಾಸ್, ಇವ್ರಿಬ್ರು ಹಣೆ ಬರದಲ್ಲಿ ಹುಡುಗಿನೇ ಇಲ್ಲ. ಲೇ ಮಗನ, ನಮ್ಗೆ ಹುಡುಗಿಯರಿಲ್ಲ. ಒಂದ್ ಹೊಸ ಹುಡುಗಿ ಆರಿಸ್ತೀನಿ, ಆರಿಸಿ NS 220 ತಿರ್ಗಾಡಿಸ್ತೀನಿ, ನೋಡ್ತಾರ ಮಗ. ನಿಮ್ಮಿಬ್ಬರಿಗೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಏಯ್ ನಿಮಿಷ ಹುಡ್ಗಿ 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 ಅಂತ ಸಾಯ್ತಿರಲ್ಲ. ಜೀವನ ಏನ್ ಗೊತ್ತೇನ್ರ ನಿಮ್ಗೆ? ಏಯ್ ಮುಚ್ಚೋ ಬಾಯಿ. ಹುಡ್ಗಿರ್ ಅಂತ ಸಾಯ್ತಿರಲ್ರ. ಬಂಡ್ರ ಬೆಂಗಳೂರಿಗೆ ತೋರಿಸ್ತೀನಿ ಜೀವನ ಅಂದ್ರೆ ಏನು ಅಂತ. ನಿಮ್ಮ ಬಾಸ್ ಬೆಂಗಳೂರಲ್ಲಿ ನಿಮ್ ಜೀವನ ಸೂಪರ್ ಇದಿಲ್ಲ ಬಾಸ್. ಆದ್ರೂ ಏನೇ ಹೇಳಿ ಬಾಸ್, ಬೆಂಗಳೂರಲ್ಲಿ ಜೀವನ ಸೂಪರ್ ಅಲ್ಲ. ಒಳ್ಳೊಳ್ಳೆ ಕಂಪ್ನಿಗಳು, BT ಕಂಪ್ನಿಗಳು, ಕ್ಲಬ್, ಪಬ್, ಬಾರು, ರೆಸ್ಟೋರೆಂಟ್, ಹುಡುಗಿರು, ಕಾಸು, ಎಷ್ಟ್ ಚೆನ್ನಾಗಿರುತ್ತಲ್ಲ ಬೆಂಗಳೂರು. ಈ ಹಳ್ಳಿಲಿ ಬರೇ ಬೇಸಿಗೆದ ಆಗ್ಬಿಟ್ಟೈತಿ. ಮನಿಗ್ ಹೋದ್ರು ಬೇಸಿಗೆಳದ, ಊರು ಬಿಟ್ಟು ಹೊರಗ್ ಬಂದ್ರು ಬೇಸಿಗೆಳದ. ಅದ ಬಸ್ ಸ್ಟಾಪ್, ಅದ ಸ್ಕೂಲ್, ಅದ ಹುಡುಗಿ, ಹಳೇ ಬೇಸ್ಗಳೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟೈತಿ ಬಾಸ್. ನಿಂದ ಲೈಫ್ ಬೆಸ್ಟ್. ನಾವು ಬೆಂಗಳೂರಿಗೆ ಬಂದ್ಬಿಡ್ತೀವಿ ನಿನ್ ಜೋಡಿ. ನಮಗಂತೂ ಹಳ್ಳಿ ಲೈಫ್ ಸಾಕಾಗ್ಬಿಟ್ಟಿದೆ ಬ್ರೋ. ಅದೇ ಬೆಂಗಳೂರಿಗೆ ಬಂದ್ರೆ ಬೇಜಾನ್ ದುಡ್ಡು, ನೆಮ್ಮದಿ ಜೀವನ. ಏಯ್ ಏನಂದೆ? ಬೆಂಗಳೂರು ಜೀವನ. ಏಯ್ ಬೆಂಗಳೂರು ಅಂದ್ರೆ ಏನ್ ಗೊತ್ತ ನಿನ್ಗೆ? ಬೆಂಗಳೂರು ಬೆಂದ್ ಕಾಳೂರು. ಮನುಷ್ಯನ್ನ ಎಷ್ಟೇ ಬಿಸಿಯಾಗಿದ್ರು, ಎಷ್ಟೇ ಕೊಬ್ಬಿದ್ರು, ಎಷ್ಟೋ ಅಹಂಕಾರ ಇದ್ರು ಆ ಬೆಂಗಳೂರಿನದು ಬೇಯಿಸ್ಬಿಡುತ್ತೆ. ಇಲ್ಲಿ ಹೇಳೋಕೆ ಕೇಳೋಕೆ ಅಂತ ತಾಯಿ ತಂದೆ ಇದಾರೆ, ಅಣ್ಣ ತಮ್ಮ ಇದಾರೆ, ಅಕ್ಕ ತಂಗಿ ಇರ್ತಾರೆ. ಆದ್ರೆ ಬೆಂಗಳೂರಲ್ಲಿ ನಿಂಗೆ ಕಷ್ಟ ಸುಖ ನೋಡ್ಕೊಳಕ್ಕೆ ಯಾವನು ಬರಲ್ಲ, ಯಾವಳನು ಬರಲ್ಲ. ಏಯ್ ನಿಂಗೆ ಹೇಳ್ತೀನಿ ಕೇಳೋ, ನೀನಾದ್ರೂ ಅಷ್ಟೇ. ಬೆಂಗಳೂರಲ್ಲಿ ಕ್ಲಬ್ ಇರುತ್ತೆ, ಬಾರ್ ಇರುತ್ತೆ, ಅದು ಇರುತ್ತೆ, ಇದು ಇರುತ್ತೆ, ಹುಡುಗಿರ್ ಇರ್ತಾರೆ. ಏಯ್ ಅದೆಲ್ಲ ಕಣ ಬೆಂಗಳೂರು. ಬೆಂಗಳೂರು ಅಂದ್ರೆ ಏನ್ ಗೊತ್ತೇನೋ? ಕಷ್ಟ ನೋಡ್ಬೇಕು. ಅಲ್ಲಿ ಕಷ್ಟ ನೋಡ್ಬೇಕು. ಬೆಳಿಗ್ಗೆ 8 ಗಂಟೆಗೆ ಹೋಗ್ಬಿಟ್ಟು ಸಾಯಂಕಾಲ 6 ಗಂಟೆವರೆಗೂ ನಿಂತ್ಕೊಂಡೇ ಕೆಲಸ ಮಾಡ್ಬೇಕು. ಬೆವ್ರು ಸುರಿಯುತ್ತಪ್ಪ. ಅವಾಗ ಗೊತ್ತಾಗುತ್ತೆ, ಅಮ್ಮನ ಕೈ ತೂಟ ನೆನಪಾಗುತ್ತಲ್ಲ, ಅವಾಗ ನೆನಪಾಗುತ್ತೆ ಹಳ್ಳಿ ಅಂದ್ರೆ ಏನು ಅಂತ ಹೇಳ್ಬೋದು. ಬೆಂಗಳೂರು ಅಷ್ಟು ಸುಲಭ ಅಲ್ಲ. ಹಾರನ್ ಸೌಂಡು, ಆ ಟ್ರಾಫಿಕ್, ಅಲ್ಲಿ ಓಡೋದು, ಅದೆಲ್ಲ ಜೀವನ ತುಂಬಾ ಕಷ್ಟ ಇದೆ ಕಣ್ಣ. ನೀವ್ ಅನ್ಕೊಳಂಗಿಲ್ಲ. ಹುಡುಗಿರು ಅಂತ ಎಲ್ಲರೂ ಬರೀ ನೋಡ್ತಾರ ಅಷ್ಟೇ, ಮೂಸು ಕೂಡ ನೋಡಲ್ಲ ಕಣ ನಮ್ಮನ್ನ. ದುಡ್ಡಿದ್ರೆ ಮಾತ್ರ ನೀನ್ ಎಲ್ಲಿರ್ತೀಯ ಅಲ್ಲಿ ಹುಡ್ಕೊಂಡ್ ಬರ್ತಾರೆ. ಅದು ಬೆಂಗಳೂರು ಜೀವನ ಅಂದ್ರೆ. ಸಾಲ ಸಂಕಟ ಮಾಡ್ಕೊಂಡು ನಾವೇನೋ ಬೆಂಗಳೂರಿಗೆ ಏನೋ ದುಡಿಯಕ್ ಹೋಗ್ಬಿಡ್ತೀವಿ. ಅಲ್ಲಿ ದುಡ್ಡು ಸಿಗುತ್ತೆ ಹೊರತು ಪ್ರೀತಿ ಸಿಗಲ್ಲ, ವಿಶ್ವಾಸ ಸಿಗಲ್ಲ, ನಂಬಿಕೆ ಸಿಗಲ್ಲ, ಅಮ್ಮನ ಕೈ ತುತ್ತು ಸಿಗಲ್ಲ, ಅಪ್ಪನ ಕಾಳಜಿನೂ ಸಿಗಲ್ಲ, ಅಣ್ಣನ ಪ್ರೀತಿನೂ ಸಿಗಲ್ಲ. ಅರ್ಥ ಮಾಡ್ಕೊಳ್ರೋ, ಹಳ್ಳಿನೇ ಗ್ರೇಟು. ಇಲ್ಲಾಂದ್ರೆ
ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಅಂತ ಎಲ್ರು ಬರ್ತಾರೆ. ಸಾಧ್ಯವಾದ್ರೆ ನನ್ನ ಫ್ರೆಂಡ್ಸ್ ಅನ್ಕೊಳಕ್ ನೀವ್ ತರ ಇದ್ರಲ್ರೋ, ನೀವುಗಳಾದ್ರೂ ಬರ್ತೀರಾ. ನಾನು ಎಲ್ಲೋ ಇರ್ತೀನಿ, ಏನೋ ಮಾಡ್ತಿರ್ತೀನಿ, ಮಗ ಕಷ್ಟ ಇದೆ ಅಂದ್ರೆ ಓಡ್ ಬರ್ತೀರಾ. ಆದ್ರೆ ಅಲ್ಲಿ ನಾನೇ ಕೆಲಸ ಮಾಡ್ಬೇಕು, ನಾನೇ ದುಡಿಬೇಕು. ಕಷ್ಟ ಅಂದ್ರೆ ಬರಲ್ಲ, ಸುಖ ಅಂದ್ರೆ ಬರಲ್ಲ. ಅಕಸ್ಮಾತ್ ನಾನ್ ಸತ್ತೋಗಿನಂದ್ರು ಕೂಡ ಯಾರು ಬರಲ್ಲ ಕಣ್ರು, ಪಕ್ಕದ ಮನೆಯವರೇ ಬರಲ್ಲ. ನೆನಪಿರ್ಲಿ, ಅದು ಬೆಂಗಳೂರು. ಏನೇ ಹೇಳ್ರ, ಹಳ್ಳಿ ಜೀವನನೇ ಬೆಸ್ಟ್. ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಅಪ್ಪ ಅಮ್ಮನ ಜೊತೆ ಬೈಸ್ಕೊಂಡು ಹೆಂಗೋ ಇರ್ತೀರಾ ಕಣ್ರು. ಆದ್ರೆ ಕಣ್ಮುಂದೆ ಇರ್ತೀರಾ, ನೆಮ್ಮದಿಯಾಗಿರ್ರಿ. ಅಲ್ಲಿ ಕಾಣದೇ ಇರೋ ಊರ್ಗ್ ಹೋಗ್ಬಿಟ್ಟು ಪರಿಚಯ ಇಲ್ದಿರೋ ಜನಗಳ ಜೊತೆ ಇದ್ಬಿಟ್ಟು ಯಾಕೋ ನರ್ಕ ಅನ್ಭವಿಸ್ತೀರಾ. ನಾನ್ ಅನ್ಭವಿಸ್ತಾ ಇದ್ದೀನಿ. ನಿಮ್ ನೋಡಕ್ ಮಾತ್ರ ನಾನು ಹಿಂಗ್ ಕಾಣಿಸ್ತಾ ಇದ್ದೀನಿ. ನಾನು ಅನ್ಭವಿಸ್ತಿರೋ ನೋವು ನನ್ಗೆ ಗೊತ್ತು. ಬಾಸ್ ನೀವೇನೇ ಹೇಳಿ ಬಾಸ್, ದುಡ್ಡಿಗೇನೆ ಬೆಲೆ. ಅದೇ ಈಗ ನೋಡಿ, ನಮ್ಮ ಹತ್ರ ದುಡ್ಡು ಇಲ್ಲ, ಕೆಲ್ಸಾನೂ ಇಲ್ಲ. ಅದೇ ನೀವು ಬೆಂಗಳೂರಿಗೆ ಹೋಗಿದ್ದೀರಾ, ದುಡ್ಡಿದೆ ನಿಮ್ಮ ಹತ್ರ. ನಮ್ಮ ಹತ್ರ ದುಡ್ಡಿಲ್ಲ, ನಮಗ್ ಬೆಲೆನೂ ಇಲ್ಲ. ಬಾಸ್ ನಂಗೊಂದು ಸಿಗರೇಟ್ ಹೊಡಿಯಪ್ಪ. ಥ್ಯಾಂಕ್ಸ್ ಬಾಸ್. ದುಡ್ಡು ದುಡ್ಡು ಏಯ್ ದುಡ್ಡು ದುಡ್ಡು ಅಂತ ಹೇಳ್ಬಿಟ್ಟೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ರು ಬಿಟ್ಬಿಟ್ಟು ಬೆಂಗಳೂರಿಗೆ ದುಡಿತಾ ಇದ್ದೀನಿ ನಾನು. ದುಡ್ಡು ದುಡ್ಡು ಅಂತ ಸಾಯ್ತಿರಲ್ಲ. ಆ ದುಡ್ಡಿಂದ ಹೋಗ್ಬಿಟ್ಟು ಬಡ್ಡಿ ವ್ಯವಹಾರ ಅದು ಇದು ಅಂತ ಮಾಡಿ ಎಲ್ಲ ಲಾಸ್ ಮಾಡ್ಕೊಂಡು ಶಾಪ ಹಾಕಿಸ್ಕೊಂಡಿದ್ದೀನಿ ಕಣ್ರು. ನಾನು ಶಾಪ ಹಾಕಿಸ್ಕೊಂಡಿದ್ದೀನಿ, ನರ್ಕ ಅನ್ಭವಿಸಿದ್ದೀನಿ ನಾನು. ಪರ ದುಡ್ಡು ಪಾಷಾಣಕ್ಕೆ ಸಮಾನ. ಅದಲ್ಲದೆ ಇನ್ನೊಂದು ಮಾತಾಡ್ತೀನಿ ಕೇಳ್ರು, ಹೆಣ್ಣು ಹೊನ್ನು ಮಣ್ಣು ತಾನಾಗೆ ಹೊಲ್ದ್ ಬರಕ್ಕೆ ಹೊರತು ನಾವಾಗೆ ಹೋಗ್ಬಾರ್ದು. ದುಡ್ಡಂತೆ ದುಡ್ಡು ತಿಳ್ಕೊಳ್ರ ಗುಗುಗಳ. ದುಡ್ಡಂತೆ ದುಡ್ಡು. ಏಯ್ ಸಾಕಿದ್ ಬರ್ರೋ ಕೆಪ್ರ ಯಾರ ಹತ್ತು ಮಕ್ಕಳು ಕಂಡ್ರೆ ಅವೆಲ್ಲ ಒಂದೊಂದೊಂದೊಂದು ಮುದ್ದು ನಾಚಿ ಆಗಲ್ವ ಇತ್ತ ಹೇಸಿಗೆ ಬಾಳ್ ಬದುಕದ ಈಗ. ಅಯ್ಯ ನಮಗಂತ್ರ ಎಣ್ಣೆ ಸಿಗ್ತಲ್ಲ ಇವತ್ತು. ಅವಾಗ ಕುಡಿದ್ರು ಎಂತಿಂತ ಮಾತಾಡಿದ್ ನೋಡ್ಲಿ. ಬಿಗ್ ಬಾಸ್ನಾಗ ಸುದೀಪ್ ಸರ್ ಮಾತಾಡ್ದಂಗ ಆತ. ಆದ್ರೂ ಏನ ಹೇಳಿ, ನಮ್ ಹಳ್ಳಿನ ನಮ್ಗ ಬೆಸ್ಟ್. ಲೇ ದೋಸ್ತ, ಏನಾನು ಹಳ್ಳಿ ಜೀವನ ಚಲೋ ಐತ್ಲಿ. ಆದ್ರ ನಾವ್ ತಿಳ್ಕೊಂಡ್ ಹೋಗ್ಬೇಕ್ಲಿ. ನಮ್ಮ ಅಷ್ಟಕ್ ನಾವ ಜೀವನ ಹಾಳು ಮಾಡ್ಕೊಳಕತ್ತೀವಿ. ಹಳ್ಳ್ಯಾಗ ಜೀವನ ತಿಳ್ಕೊಂಡ್ ನಿಲ್ಕೊಂಡ್ರು ಬಾಳ ಚಲೋ ಐತ್ಲಿ ಜೀವನ. ಆದ್ರ ನಾವ ಹಾಳಾಗ್ತೀವಿ. ಲೇ ಹಳ್ಳಿ ಆದ್ರೆ ಏನ, ಸಿಟಿ ಆದ್ರೆ ಅದ, ದುಡಿಯೋದಂತ್ರ ತಪ್ಪಿದ್ದಲ್ಲ. ಏನಂತೀವಿ? ಏನ ಹೇಳ ದೋಸ್ತ, ನೀ ಹೇಳೋದು ಕರೆಕ್ಟ್ ಐತಿ. ಆದ್ರ ಇವತ್ ನಮಗೆ ಎಣ್ಣೆ ಸಿಕ್ತಲ್ಲ, ಇವತ್ತಿನ ಜೀವನ ಹೆಂಗ ಕಳೀತು. ನಡ್ರಿ ಹೋಗೋಣ. ಅಮ್ಮ ಜಯಮ್ಮ, ಅಪ್ಪಾಜಿ ಬುತ್ತಿ ತಗೊಂಬಂದ್ಬಿಡಮ್ಮ. ಹೊಟ್ಟೊಟ್ಟ ಆತ ಕರೆಂಟ್ ಎಷ್ಟೊತ್ತಿಗೆ ಬರ್ತಾವ ಏನೋ ಒಂದು ಗೊತ್ತಾಗಲ್ದು. ಅದು ಒಮ್ಮೆ 2 ಪೇಸ್ ಅಂತಾರ, ಒಮ್ಮೆ 3 ಪೇಸ್ ಅಂತಾರ, ಸಿಂಗಲ್ ಅಂತಾರ. ಅದು ಯಾವಾಗ ಬರ್ತಾ ಅವಾಗ ನೀರ್ ಹಾಸಿದ್ರಾತ. ತಿರ್ಗಾ ಮುರ್ಗ ಹೋಗಿ ಬಂದು ಮಾಡಕ್ ಹೊಲ್ದಾಗಿಂದ ಮನೆಗಿಂದ ಹೊಲ್ದಾಗ ಹೋಗಕ್ಕ ತುಂಬಾ ಆಯಾಸ ಆಗತ್ತಮ್ಮ. ಅದಕ್ಕೆ ಏನ್ ಅಡ್ಡಾಡದಂತ ಅನ್ಕೊಂಡು ಬುತ್ತಿ ತಂದ್ಬಿಡಮ್ಮ. ಅಲ್ಲೇ ಊಟ ಮಾಡಿ ಅಲ್ಲೇ ನೀರ್ ಹಾಸ್ಕೊಂತ ಇರ್ತೀನಿ ಹೊಲ್ದಾಗ. ಅಪ್ಪಾಜಿ ನೀವು ಹೋಗ್ರಿ, ನಾನು ಅಣ್ಣನ ಕೈಲ ಬುತ್ತಿ ಕಟ್ ಕಳಿಸ್ತೀನಿ. ಅಯ್ಯೋ, ನೀವ್ ಹೇಳಿದಾಳವ ಅವ ಬುತ್ತಿ ತಂದ್ ಕೊಟ್ಟಂಗ ಆತ, ನಾನು ಉಂಡಂಗ ಆತ. ಎಲ್ಲಿ ಹಾಳಾಗ್ಯನೋ ಎಲ್ಲಿಗೇನೋ ಒಂದರ ತಿಳಿದಿದ್ದೆ ಹೊಳಿತಿದ್ದೆ. ಅವಾಗ ಮನೆತನದ ಜವಾಬ್ದಾರಿ ಅಂತ ಒಟ್ಟ ಇಲ್ಲ. ಮುಂಜಾನೆ ಎದ್ದು ಬಿಡ್ಲೆ ಹಂಗ ಪಿರಿ 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 ಊರ್ ಅಡ್ಡಾಡ್ತಾವಲ್ಲ, ಹಿಂಗ ಅಡ್ಡಾಡ್ಕಂತ ತಿರ್ಗಾಡ್ಕಂತ ಅಡ್ಡಾಡ್ತಾನ. ರಾತ್ರಿ ಬಂದು ಉಳ್ತಾನ. ರೊಕ್ಕ ಏನ್ರ ಸಿಗ್ಲಿಲ್ಲ, ಉಣ್ಣಾಕ್ ಸಿಗ್ಲಿಲ್ಲ ಅಂದ್ರ ಬಕಣದೊಂದ್ ರೊಕ್ಕ ಸುಡು ಮಾಡ್ಕೊಂಡ್ ಹೊಂಟ್ಬಿಟ್ಟಾನ. ಮೊನ್ನೆ ಏನಾಗೈತಿ ಗೊತ್ತೇನ, ಮೊನ್ನೆ ಮೇಸ್ತ್ರಿಗೆ ಕೊಡ್ಬೇಕು ಫೀಸ್ ತಂದ್ ಹಾಕ್ಯಾರ ಅಂತಂದ್ ಹೇಳಿ 500 ರೂಪಾಯಿ ಇಟ್ಟೀನಿ, ರೊಕ್ಕನೇ ಇಲ್ಲ. ನನಗ್ ಗೊತ್ತಾತ ಅದು ಎಲ್ಲಿ ಹೋತ ಅನ್ನೋದು. ಅವ ಯಾ ಅಂಗಡಿ ಕೊಟ್ಟಾನ ಅನ್ನೋದು ಅವ್ರ ಬಂದು ನಿನ್ ಮಗ 500 ರೂಪಾಯಿ ಕೊಟ್ಟಿದ್ನಲ್ಲ ಅಂತಂದ್ರೆ ಅದ್ ಹೆಂಗ ಕೇಳವ. ಅಂತ ಮಗ ನನಗ್ ಕಲೆ ಬಿದ್ದಾನ, ಬೇಡವ್ವ ನೀನ ಬುತ್ತಿ ಕೊಟ್ಬಿಡ, ನಾ ತಗೊಂಡ್ ಹೋಗ್ಬಿಡ್ತೀನಿ. ಅವ್ನ ಕೈ ಕೊಟ್ಟು ಕಳ್ಸೋದೇನ್ ಬರ್ತಾ. ಅಪ್ಪಾಜಿ ನೀವು ಹೋಗಿರಿ, ನಾನು ಅಣ್ಣನ ಕೈಲೇ ಕಟ್ ಕಳಿಸ್ತೀನಿ.
ಬಾರವ ಬಂದೆ. ಏನು ಬೇಕು? ಉಪ್ಪು ಬೇಕಾ, ಖಾರ ಬೇಕಾ, ಎಣ್ಣೆ ಬೇಕಂತ ಏನು ಹೇಳ್ತಾ ಹೇಳಿ ಮೋವ ನಿಂಗೆ ಮಕ್ಕಳ ತಾಲೂಕೆ. ಸ್ಕೂಲ್ಗೆ ಹೋಗಿಲ್ಲ ಅವಿ? ಇಲ್ಲ ಇವತ್ತು ರಜೆ ಐತಿ. ಹೌದಾ? ನೋಡವ ಜಯಮ್ಮ, ಏನ ಬೇಕಂತ ಕೊಟ್ಟು ಕಳ್ಸಿಕ್ಕಿಗೆ. ಆಯ್ತ್ರಿ. ನೋಡು ಮತ್ತೆ ನಿಮ್ಮನ್ನ ಬಂದ ಮೇಲೆ ಬುತ್ತಿ ಕೊಟ್ಟು ಕಳ್ಸ್ತೀನಿ ಅಂತೀಯ. ಅವ ಬಂದ ಮೇಲೆ ಕೊಟ್ಟು ಕಳ್ಸಿ. ಏಟಾತಿ ಬರ್ತಾನೋ ಏಟಾತಿ ಬಿಡ್ತಾನೋ ದೇವ್ರಿಗೆ ಗೊತ್ತು. ಹೊತ್ತು ಕರೆಂಟ್ ಮತ್ತೆ ಬಂದ್ಗಿಂದಿತ್ತು. ನಾನು ಹೊಲಕ್ಕೆ ಹೋಗ್ತೀನಿ. ನಾವು ಹುಷಾರಪ್ಪಾಜಿ. ಅಕ್ಕ ಮಮ್ಮಿ ಹೇಳ್ಯಾರ ಖಾರ ಕೊಟ್ಟು ಕಳ್ಸ. ಖಾರ ಬೇಕಾ ಅವಿ? ಕೊಡ್ತೀನಿ, ಪಡ್ ಮಾಡೀನಿ, ತಿಂದೋಗಂತ ಬಾ. ನನ್ಗಂತೂ ಹಂಗಿರ್ಬೇಕು. ಇವೇನ್ ಲೇಪ ಕೂಡ್ ನಿಮಿಷದಾಗ ಹಂಗೆ ಹರ್ಕೊಂಡ್ಬಿಟ್ನ ಲೇಪ್ ಲೇಪ. ನನ್ನಂತ ಹಂಗೆ ಇರ್ತೈತಿ. ಹಂಗಿ ತಂದು ಕೊಟ್ರ ನಾವು ಊರಾಗ ಬರಲ್ಲ, ಇಲ್ಲಾಂದ್ರೆ ಇಲ್ಲೇ ಮಗಂತಿ ನೋಡ. ಇವ ಏನ್ ಲೇಪರ್ಗೆ ಹಂಗೆ ಕೊಟ್ರೆ ಬರ್ತೀನಿ ಅಂತ ನಿಂತಾನಲ್ಲ, ಹಂಗೆ ಹೇಳ್ತಾರ ಲೇಬರ್ ಇವಾಗ. ಈಗ ಬಾಯ್ಲೆ ಇಲ್ಲ ಉಂಟು ಏನು ಏ ಬಾಯ್ಲೆ ಬೇ ಏನು ಮಾಡಿ ನಿಮ್ಗೆ ಬಾಯ್ಲೆ ಬೇರೆ ನೀ ಹಂಗ ಮಾಡ್ತೀರಲ್ಲ ನೋಡ ಹಂಗ ಏನು ಏ ನಾವು ಒಂದ್ ಕೆಲಸ ನಾವ್ ಒಂದ್ ಹೇಳ್ದೆ ಹಂಗ ತಗೊಂಡ್ಬರ್ಬೇಕು ನೀವು. ಹಂಗೆ ತೊಗೊಂಡ್ ಕೊಟ್ಬಿಡಿ ಇವಾಗ. ಹಂಗಿಲ್ದ ನಾವು ಊರಕ್ ಬರ್ಲನಾಗತ್ತ ನೀವು ಒಂದ್ ಪೀಸ್ ಒಂದ್ ಹೊತ್ತು ಮಾಡ್ಬಿಟ್ಟು ಹಂಗೆ ಅಷ್ಟನ ತಗೊಂಬರ್ತ ತಡಿ. ಲೇ ಅವ ಅಭಿ ಹಂಗೆ ತಂದು ಕೊಡ್ತಾನ, ಹಂಗೆ ಹಾಕೊಂಡು ಹೋಗ ನಡಿ ಮನಿ ಕಡೆ. ಇವ್ ಎಷ್ಟೊತ್ತಿಗೆ ಬರ್ತಾನ ಏನ ತಗೊಂಡಿದ್ರೆ ಹಂಗಿಲ್ದನ ಬರ್ಬೇಕು. ನಿಮ್ಮ ಅಪ್ರ ಚಲೋ ಕೆಲಸ ಮಾಡಿ. ಅಕ್ಕೇಲೆ ಹಂಗೆ ಹಂಗೆ ಅಂತಿದ್ದಲ್ಲ, ಅಕ್ಕೇಲೆ ಅಪ್ಪ ಹಂಗೆ ಅಕ್ಕೆ ಈಗ ಬಂದಿಲ್ಲ ಹಂಗೆ ಹಾಕಿದ್ಯಲ್ಲ ಅಕ್ಕೇನಿಲ್ಲ. ನಾನು ಫುಲ್ ಟೈಟ್ ಆಗ್ಬಿಟ್ಟಿನಿ. ಮನೆಗೆ ಹೋದ್ರೆ ನಾನು ಮತ್ತೆ ಮೆಟ್ಟಿಗೆ ಹರಿಯಂಗ್ ಹೊಡಿತಾನ. ಕರೆವಾಗ ನಾನಂತೂ ಬರೋಲ್ಲ, ಇಲ್ಲೇ ಮಕ್ಕಂಬಿಡ್ತೀನಿ. ಲೇ ಲೇ ಸುಮಿತ್ರ ಕಮ್ಮನಿ ಎದ್ದಾಳಿ ಲೇ. ಇದು ಸುಮಿತ್ರ ಮನೆಯಲ್ಲ ಎಷ್ಟು ದಿನ ಚಲೋನ ಆಯ್ತಿದ್ರು. ಈಗ ಮುಗಿತಂದ್ರ ಯಾವನ ಕಳ್ಳ ಒಳಗ ಹೋಗ್ಯಾನ, ಅವೆರಡು ಒಳಗ ಹೋಗಲ್ಲ. ಅವ ಯಾವಾಗ ಹೋಗ್ಯಾನ ಅವನ್ನ ಹಿಡಿದು ದೈದವ್ರಿಗೆ ಕೊಟ್ಟು ಊರಾಗ ನಾವು ಹೀರೋಗಳಾಗ. ನೀ ಹೇಳೋದು ಕರೆಕ್ಟ್ ಐತೆ. ಇಲ್ಲಿ ಅವನ ಹೋಗ್ಯಾನ ಹೋಗ್ಯಾನ ಪಕ್ಕ ಅವ್ನ ಹಿಡಿದು ಬಲೆ ಹೋಗ್ಬಲೆ. ಇವರು ಕಳ ಮಾಡಕತ್ತಾರ, ಹೋಗಿ ಸುಮಿತ್ರ ವಾಕ್ಯನ ಕರ್ಕೊಂಡ್ ಬಂದ್ ಬಿಡೋ ಬಾಲೆ.
ಬೇಕ ಬೇ ಏನ್ಲ ನಿಮ್ಮ ಮನೆ ಕದ ಮುರಿದು ವಿಜಯನ ಫ್ರೆಂಡ್ಸ್ ಕಾಲ್ ಮಾಡಕತ್ತಾರ ಬೇ ಏನೇ ಆಗಿತ್ರಲ್ಲ ಬೇಕಾ ನನ್ ಕಣ್ಣಾರೇನ ಈ ನೋಡಿ ಜಲ್ದಿ ಬಂದ್ ಸಿಗ್ತಾರ ರೋಡ್ ಯಪ್ಪ ನಮ್ಮ ಮನೆ ಇದು ಮಾಡ ಬಾಬೆ ಅಕ್ಕ ಬಿಡೋದ್ ಬೇರೆ ಹೋಗ್ತವ್ರನ್ನ ಅಡ್ಡಾಡಿ ಸೇರಿ ಬಿಡೋಣ ಮನೆ ಎಲ್ಲ ನಸಾಯ್ಬಿಟ್ರಲ್ಲ ಹೌದಲ್ಲ ನೀವೇನೋ ಕರೆಕ್ಟ್ ಐತ್ಲ ಬೇಕ ಇಲ್ಲಿ ಕುಂತ ಏನ್ ಪ್ರಯೋಜನ ಐತ್ ಬಾ ಹುಡುಕಾಡ್ಕೊಂಡ್ ಬರೋಣ ಹೌದ್ ಬರಲ್ಲ ಬಿಡೋದ್ ಬರ್ಬಾರ ಸಿಕ್ಕ್ರೆ ಕಾಲ್ ಕೈ ಮುಗಿಟ್ ಬಿಡೋಣ ಇಲ್ಲಿ ಬೇಕು ನೋಡ್ರಿ ಇವತ್ತೇನ ಕರೆಂಟ್ ಲೇಟ್ ಆಗಿ ಬರ್ತೈತಿ ಅಂದ್ರಂತ ಅದಕ್ಕ ಸುಮ್ಮನೆ ಬಂದು ಹೊಲಕ್ ಹೋಗದಾರ ಏನಂತ ಇದ್ಕ ಕಟ್ಟಿ ಕಡೆ ಬಂದೆ ಬಾಳ ಐತೆ ಅವ್ರದ್ದು ನಿನ್ ಮಗ ಏನಂತ ಬುದ್ಧಿ ಕಳ್ಸಿ ನೀನ ಯಾಕ ಏನಾತ ನಿನ್ ಮಕ್ಕಳು ಅವ್ರ ಗೆಳೆಯರು ಕೂಡಿ ಬಂದು ನಮ್ಮ ಮನೆಯಿಂದೆಲ್ಲ ಸಾಮಾನು ಕಳ ಮಾಡ್ಕೊಂಡು ಹೋಗ್ಯಾರ ಏನು ನನ್ ಮಕ್ಕಳು ಮಾಡ್ಯಾನ ಮತ್ತೆ ಇವ್ರ ಇಬ್ರು ಸಾಕ್ಷಿನ ನೀವ್ ನೋಡ್ರ ನಾವ ನೋಡಿವ್ರಿ ಅಲ್ಲಿ ಮಠ ತಾವಂದ್ ನಾ ಸುಮ್ಮನೆ ಮಗಳಲ್ಲ ನಿನ್ ಮಗನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಹೊಸ ಹಾಕಿಸ್ತೀನಿ ನೋಡಮ್ಮ ಅಷ್ಟ್ಯಾಕೆ ಅವಸರ ಮಾಡ್ತಿ ಯಾಕೆ ಬಾಯ್ ಮಾಡ್ತಿದಿ ನನ್ನ ಮಗ ಕಳು ಮಾಡಿದ್ದ ಕರೆ ಆಗಿತ್ತು ಅಂತಂದಪ್ಪ ಅಂದ್ರ ಅವ್ನ ಕರೆದು ವಿಚಾರ ಮಾಡೋಣ ಏನಾಗೈತೆ ಅಂತಂದು ಇಬ್ಬರು ಕೂಡಿ ಸಮಾಲೋಚನೆ ಮಾಡೋಣ ಹಳ್ಳಿ ಏನಾಗೈತೆ ಅಂತ 4 ಮಂದಿ ಇರ್ತಾರ ಹಂಗೇನ ಮಾಡಿದ್ನಪ್ಪ ಅವ್ನು ಒದ್ ಒಳಗ್ ಹಾಕ್ಸಕ್ಕ ನೀನ್ ಬೇಡ ನಾನ ಕರ್ಕೊಂಡೋಗಿ ಒದ್ ಒಳಗ್ ಹಾಕಿಸ್ತೀನಿ ಬಂದ್ಬಿಟ್ಟ ಹಿರೇಮಂಚ ಆಗಿ ಫಸ್ಟ್ ತಂದಿಗೆ ಬುದ್ಧಿಲ್ಲ ಮಗಗೆ ಏನ್ ಕಲ್ಸೇನ ಹೆತ್ತು ಊರ ಬಿಟ್ಬಿಟ್ಟ ತಿರ್ಗಾಕ ಫಸ್ಟ್ ನೀನು ನೆಟ್ಟಗಿರ್ಬೇಕು ಆಮೇಲೆ ಕಡೆ ಮಗ ಹೇಳ್ಬೇಕು ಮಂದಿ ಮನಿ ಕಳು ಮಾಡಕ ಚೆನ್ನಿನ ಮಗ್ಗ ಸಾಕವ ಬಾಯ್ ಮಾಡೋದಷ್ಟ ಅತಿ ಚಲೋ ಅಲ್ಲ ನಿನಗೆ ಆಟ ಬಾಯ್ ಮಾಡಕ್ ಬರ್ತಂತ ತಿಳ್ಕೊಂಡೇನ ನನಗ ಬಾಯ್ ಮಾಡಕ್ ಬರ್ತೈತಿ ನಾನು ಮಾತಾಡಕತ್ತಿದ್ರ ಹಾರ್ ಓದಿದಿ ಹಂಗಾದಿತ್ತು ನೋಡು ನನ್ನ ಮಗನ ನಾನೇನು ಹೆತ್ತ ಊರಾಗ ಗಂಡ್ರಗಳಿಗೆ ತಿರ್ಗಾಕ್ ಹಚ್ಚಿಲ್ಲ ಕಳು ಮಾಡಕ್ ಹಚ್ಚಿಲ್ಲ ಅವ ಈ ರೀತಿ ಮಾಡ್ಯಾನಂದ್ರ ಅವ್ನಿಗೆಲ್ಲ ನಿಮ್ ಮುಂದನ ಮುರಿತೀನಿ ನೋಡಂತೀನಿ ನೀನು ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಯಾವ ಸಾಮಾನು ಕಳೋಗಿ ನಾವು ಇಷ್ಟ ಬೇಕಾ ಬರ್ಲ ಅವ್ರ ಬಡಗಳ ಹುಡುಕನ ಏಯ್ ನೀನ್ ಹುಡುಕಿ ಹೋಗಬೇ ಹೋಗ ನನ್ನ ಮಗ ನಾನು ಹುಡುಕೊಂಡು ಅವನು ಇವತ್ತು ಅವನು ಎಲ್ಲ ಮುರಿತೀನಿ ಅವನು ಜಯಮ್ಮ ಆಪಾಜಿ ಜಯಮ್ಮ ಆಪಾಜಿ ಏನಾತ್ರಿ ಅದನ್ನಿಲ್ಲ ಮನೆಗವ ಇಲ್ರಿ ಅಪ್ಪಾಜಿ ಇಲ್ಲ ಹೋದ್ನವನ ಇವತ್ತವ ಮಾಡಿದ್ದು ನೋಡಿದ್ರ ಕೆಲ್ಸನ ಎಂತ ಗರಂದರಿ ಕೆಲಸ ಮಾಡ್ಯಾನವ ಏನಾತ್ರಿ ಅಪ್ಪಾಜಿ ಅವ ಒಬ್ಬ ಅವನ ಮಗ ಅಂತ ತಿಳ್ಕೊಂಡು ಅವನ ಸಲಿಗೆ ಕೊಟ್ಟೆ ಸೆಲ್ ಮೇಲೆ ಕುಂದಿಸ್ಕೊಂಡು ಅದ ದೊಡ್ಡ ತಪ್ಪು ಮಾಡಿದ್ ನಾನು ಅವ ಇವತ್ತು ಮನೆಗ ಅವ ಇರಬಾರ್ದವ ಇಲ್ಲ ಈ ಮನೆಗೆ ಅವ ಇರ್ಲಿ ಇಲ್ಲ ನಾ ಇರ್ಲಿ ನನ್ನ ಮರ್ಯಾದೆ ತೆಗ್ದಾನ ಊರಾಗವ ಅಪ್ಪಾಜಿ ಒಳಗ್ ಬರ್ರಿ ಅಪ್ಪಾಜಿ ಯಾಕೆ ಅಷ್ಟ ಒಳಗ್ ಬರ್ರಿ ಸಿಟ್ಟ ಆಗ್ಬಾರ್ದು ಬರ್ರಿ ಒಳಗ್ ಬರ್ರಿ ಒಳಗ್ ಕುಂತ್ ಬಗೆಹರ್ಸ ನೀ ಏನ್ ಹೇಳಿದ್ರಿ ಇವತ್ತು ನಾನಂತ ಕೇಳಲ್ಲಮ್ಮ ಇವತ್ತು ಆ ಮಗನ್ ಚರ್ಮ ಸುಲಿತೀನಿ ಇವತ್ತು ಇರ್ಲಿ ಬರ್ರಿ ಅಪ್ಪಾಜಿ ಒಳಗ್ ಕುಂತ್ ಬಗೆಹರ್ಸ ಬರ್ರಿ ಅಪ್ಪಾಜಿ ಬರ್ರಿ ಅಪ್ಪಾಜಿ ಆ ಮಂಗ್ಯನ ಮಗ ಎಲ್ಲಿಗೇನ ನಾವು ನನ್ನ ಮರ್ಯಾದೆ ಕೊಟ್ಟಿರ್ತಾನವ
ಯಾಕ್ ಬೇಕಾ? ಏನಾತು? ನಮ್ಮಣ್ಣ ಏನ್ ಮಾಡಿದ್ನ? ಏನಂತ ಕೇಳ್ತಿಯಲ್ಲೇ? ನಿಮ್ಮ ಅಣ್ಣ ನಮ್ಮ ಮನಿ ಕಳು ಮಾಡ್ಯಾನ. ಯಕ್ಕ ಏನ್ ಹೇಳಕತ್ತಿ? ನಮ್ಮಣ್ಣ ಅಂತ ಕೆಲ್ಸ ಏನ್ ಮಾಡಲ್ಲ. ನಿಮ್ಮ ಅಣ್ಣ ಕದ ಮುರಿದು ನಮ್ಮ ಮನಿ ಒಳಗ್ ಹೋಗಿದ್ದ. ಇವ್ರ ಇಬ್ರು ನೋಡಿ ಯಾರು ಕೇಳ್ಬೇಕಂದ್ರ. ಹೌದ್ರಿ ಅಕ್ಕಾರ, ಕದ ಮುರಿದ್ ಒಳಗ್ ಹೋಗಿದ್ ನಾವ ನೋಡಿವಿ. ನಾವ ನಮ್ ಕಣ್ಣಾರ ನೋಡಿದ್ದು ಬೇಕ. ಇಲ್ಲ, ಆತರ ಮಾಡಕ್ ನಮ್ಮಣ್ಣ ಸಾಧ್ಯನೇ ಇಲ್ಲ. ಕಳ್ತಾನಂತ್ರ ಮಾಡದೇ ಇಲ್ಲ ಅವನು. ನನ್ ಕಣ್ಣ ಕಾಣ್ಲಿ, ಮಾಡೇನ ಇಲ್ಲ ಅಂತ ತೋರಿಸ್ತೀನಿ. ತೋರ್ಸನ್ ತಗ ಕಣ್ ಮ್ಯಾಗ. ಇಲ್ಲ ಮಾತಾಡಬೇಡ, ನಿಮ್ಮ ಅಣ್ಣ ಕಾಣ್ಲಿ, ಮಾಡ್ತೀನಿ ಅನ್ನ. ಅಕ್ಕ ಸಿಟ್ಟಾಬೇಡ, ಸ್ವಲ್ಪ ವಿಚಾರ ಮಾಡ. ನಮ್ಮಣ್ಣ ಅಂತ ಕೆಲ್ಸ ಮಾಡಕ್ ಹೋಗಲ್ಲ. ಇಕ್ಕಿ ಜೋಡಿ ಏನ್ ಮಾತ? ಇವ್ರಣ್ಣ ಒಳಗದಾನ ಇಲ್ಲ ನೋಡ್ಕೊಂಡ್ ಬರ್ಲ. ನಮ್ಮಣ್ಣ ಒಳಗಿಲ್ಲ, ಹೋಗ್ಬರ್ರಿ. ನಮ್ಮಣ್ಣಂಗೆ ಏನಿಲ್ಲ, ಒಳಗಿಲ್ಲ ಅಂತ ಎದಕ್ ಬಂದ್ರಿ ನೀವು? ಒಳಗಿಲ್ಲ ಅಂತ ಅಂದ್ರು ಹೋಗ ಹೋಗಿರಲ್ಲ. ಗೊತ್ತಾಗ್ತಿಲ್ಲ, ನಮ್ಮಣ್ಣ ಒಳಗಿಲ್ಲ ಅಂತಂದ ಮತ್ತೆ ಒಳಗ್ ಹೋಗಿರಲ್ಲ ಹಂಗ. ಅವ್ನ್ ಬಿಡಂಗಿಲ್ಲ, ಹುಡ್ಕ್ಯಾಣ ತೀರ್ತಿ ನಾವು. ಬರ್ಲ ಹೋಗಂಬರ್ರಿ. ಹೋಗ್ರಿ. ಲೇಪ ನಿಮ್ಮಪ್ಪ ಮನೆಯಾಗಿದ್ರಂಗ ಲೇಪ, ಇಲ್ಲಿ ಬರೋದ್ ಬ್ಯಾಡ ಅಂದ್ ನಾನು ನಿಮ್ಗೆ. ನಮ್ಮಪ್ಪಿಲ್ಲ ಅಂತ ತಿನ್ನಾಗ ಹೋಗಿ ಮಕ್ಕಂಬಿಡಂಬರಿ ಲೇ ದೋಸ್ತ, ನಿಮ್ಮಪ್ಪ ಇದ್ರಷ್ಟು ಬಿಟ್ರಷ್ಟು. ನಿಮ್ಮಪ್ಪ ಬಂದಂದ್ರ ನಮ್ಮನ್ ಮೂವರ್ನ ಕೆರ ಆತ ಹೊಡಿತಾನ. ಏನ್ ಕಿತ್ನೆ ಮಾಡಿರಿ ನೀವು? ಲೇ ದೋಸ್ತ, ನಾವು ಕುಡಿದು ಬಂದಿರೋದು ಏನ್ರ ಇವ್ರಪ್ಪ ಗೊತ್ತಾಗೈತನ? ನಾವೇನ್ ಮಾಡಿವಿ? ಸುಮಿತ್ರವರ್ ಮನಿ ಕಳು ಮಾಡಿರಂತ ನೀವು. ಅದಕ್ಕ ನಿಮ್ನ ಊರ್ ತುಂಬಾ ಓಡಾಡ್ಸ್ಕೊಂಡ್ ಹೊಡ್ಯಾಕ ಕಾಯಕತ್ತೇನ. ಏನ ನಾವು ಕೊಳ ಮಾಡಿವೆ? ಯಾರಂದ್ರ ಹಂಗ? ಅಕ್ಕಿ ಮನಿ ಮಠ ಬಂದು ಜಗ ಆಡೋದ್ ಗೊತ್ತ ನಿಮ್ಗ? ಅಪ್ಪಗ ಮರ್ಯಾದೆ ತೆಗ್ದಾಳ ಅಕ್ಕಿ ಬಜಾರ್ದಾಗ. ಅಪ್ಪ ಫುಲ್ ಸಿಟ್ನಾಗ ಅದಾನ. ಈಗ ನಿಮ್ ಊರ್ ತುಂಬಾ ಓಡಾಡ್ಸ್ಕೊಂಡ್ ಹೊಡ್ಯಾಕ ಕಾಯಕತ್ತೇನ. ತಂಗಿ ನಾವೆಲ್ಲಿ ಕಳು ಮಾಡ್ಬೇಕ? ನೀವ ಕಳು ಮಾಡ್ರಿ ಅಂತ ಅಲ್ಲ, ಊರ್ ತುಂಬಾ ಸುಡ್ಡಲ್ಲ ಅಪ್ಪ ಗೊತ್ತಾಗಲ್ಲ ನಿಮ್ಗ? ನೀವ ಮಾಡೋದು ಎಲ್ಲಿ ಬಿಡ್ರಿ? ಮಾಡ್ತಾರ ತಿಳ್ಕೊಂಡು ಇಲ್ಲಿ ಮಟ್ಟ ಸುಮ್ಮನೆ ಇದ್ದೆ, ಆದ್ರೆ ಮಾಡಿ ಗೊತ್ತಿರ್ಬೇಕಾ ನೀನು? ಈ ಮಕ್ಕಳು ಏನ್ ಮಾಡ್ಯಾರ ನಿಂಗೆ ಗೊತ್ತೈತಿ? ಅಲ್ಲಿ ಒಂದು ಊರಾಗ ಮರ್ಯಾದೆ ತೆಗ್ದಿ ನೀನು. ಆ ಮರ್ಯಾದೆ ಹೋಗಿ ಕಾಣ. ನಿನಗೆ ಏನ್ ಗೊತ್ತೈತಿ? ಮಾತಾಡಬೇಡ ನೀವು ಇಲ್ಲಿ. ನೀವು ಮಾಡೋ ಹಲ್ಕಟ್ಟು ಉದ್ಯೋಗದಿಂದ 4 ಮಂದಿಯಾಗ ನನ್ನ ತಲೆ ತಕ್ಕಂಗ್ ಮಾಡಿಟ್ರಿ. 4 ಮಂದಿಯಾಗ ನನ್ನ ಮರ್ಯಾದೆ ತೆಗೆದಿಟ್ರಿ. ನೀವು ಒಬ್ಬೊಬ್ಬ ಚರ್ಮ ಸುಲ್ದು ಬಿಡ್ತೀನಿ ನಿಮ್ದು. ಅಪ್ಪಾಜಿ, ನಾವು ಓಡಾಡ ಇರ್ಬೋದ, ಇನ್ನೊಬ್ರ ಮನಿ ಮಾಡ ಕಳು ಮಾಡೋಷ್ಟು ಕೆಟ್ಟ ಬುದ್ಧಿರಲ್ಲ. ಎಂತ ಏನಂತ ವಿಚಾರದಲ್ಲಿ ಸುಮ್ನೆ ಹೊಡಿತಿದ್ದೆ. ಕಳು ಮಾಡಿಲ್ಲ ಅಂದ್ರ ನಮ್ಮನಿಗೆ ಯಾಕೆ ಹೋಗಿದ್ರಿ ಕದ ಮುರಿದು? ಅಕ್ಕ ಹೋಗಿದ್ ನಿಜ, ಆದ್ರೆ ಯಾವತ್ತು ಮುರಿಲಾರ ಕದ ಅವತ್ತು ಮುರಿದಿತ್ತ. ಅದಕ್ಕ ನಾವ್ ಒಳಗ್ ಹೋದ್ವಿ. ಅಕ್ಕ, ನಮ್ಗೆ ಕಳು ಮಾಡೋ ಉದ್ದೇಶ ಇರ್ಲಿಲ್ಲ. ಒಳಗ್ ಯಾರು ಹೋಗ್ಯಾರ ಅಂತ ನೋಡಕ್ ಒಳಗ್ ಹೋಗಿದ್ವಿ. ನಾವು ಹೋಗತ್ರಿಗೆ ಅಲ್ಲಿ ಕಳು ಮಾಡ್ಕೊಂಡು ಹೋಗಿದ್ರಕ್ಕ. ನಾವ್ ಅಲ್ಲಿ ನೋಡಕ್ ಹೋಗಿದ್ವಿ. ನಾವು ಅಲ್ಲಿ ಏನೇನಿದ್ದಿಲ್ಲ ಅಲ್ಲಿ. ಹೊಸ ನಾಟಕ ಆಡ್ಬೇಡ್ರಿ. ನೀ ಕಳು ಮಾಡಕ್ ಹೋಗಿದ್ದು ಎಲ್ಲ ನೋಡ್ಯಾರ ಇವ್ರಿಬ್ರು. ಅಕ್ಕ ಒಳಗ್ ಹೋಗಿದ್ ಕರೆ ಐತೆ, ಆದ್ರೂ ವಾಪಸ್ ಒಳಗ್ ನಿಂತ್ರ ಹೊರಗ್ ಬರಬೇಕಾರ ಒಳಗ್ ಅಭಿ ನಿಂತಿದ್ದ. ನಾವ್ ಏನಾರ ತಗೊಂಬಂದ್ವಿ, ಬರೀ ಕೈ ಬಂದ್ವಿ ಅಂತ ಅವನ್ನ ಕೇಳು. ಈಗ ನಡುವೆ ಅಭಿ ತಂದಿಟ್ರೇನ? ಈಗ ನಂಗೆ ಗೊತ್ತಿಲ್ಲ, ಕಂಪ್ಲೇಂಟ್ ಕೊಡ್ತೀನಿ ನಾನು. ಹೋಗಮ್ಮ ಹೋಗ, ಕಂಪ್ಲೇಂಟರ್ ಕೊಡು, ಏನಾದ್ರೂ ಮಾಡ್ಕೊ ಹೋಗ. ನೀನ್ ಇಲ್ಲಿ ಮಟ್ಟ ಹೇಳಿದ್ ಕೇಳ್ಕೊಂಡ ನನ್ನ ಮಕ್ಕಳನ್ನ ದನ ಬಳಕ್ಬಾರ್ದಂಗ್ ಮಾಡಿದೆ ನೋಡು. ನನ್ನ ಮಕ್ಳು ಹೆಂಗದ್ರಂತ ನನಗ್ ಗೊತ್ತೈತಿ, ಅವ್ರ ಗೆಳೆಯದ್ರಂಗ ಹೆಂಗದ್ರಂತ ನನಗ್ ಗೊತ್ತೈತಿ. ನನ್ನ ಮಕ್ಳು ಉಡಾಡ್ರ ಇರ್ಬೋದು, ಹೆಂಗ ಇರ್ಬೋದು, ಆದ್ರ ಕಳು ಮಾಡಂತ ನೀಚ್ ಕೆಲ್ಸಕ್ಕೆ ಎಂದ ಕೈ ಹಾಕಿದವ್ರಲ್ಲ. ಅವರು ಹೊಟ್ಟಿಗೆ ಹಿಟ್ಟು ಇಲ್ದೇ ಇದ್ರು ಸುಮ್ಮನೆ ಇರ್ತಾರ. ಹೊನ ಇನ್ನೊಬ್ರ ಮನೆ ಕಣ್ಣ ಹಾಕುವಂತ ಕದಿಮ್ರಲ್ಲ ನನ್ನ ಮಕ್ಳು. ನಿನ್ ಕಂಪ್ಲೇಂಟ್ ಅಲ್ಲ ಬೇಕಾದ್ ಕೊಡು, ನಿನ್ ಜೊತೆ ನಾನು ಓಡಾಡಕ್ರದೀನಿ. ನನ್ನ ಮಕ್ಕಳು ನಾನು ಅಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಅಪ್ಪ ಮಕ್ಳು ಕೂಡಿ ಏನೇನ್ ಮಾಡಕತ್ತೀರ ಗೊತ್ತೈತಿ.
ನೀವೇನ್ ಮಾಡ್ತೀರಿ ಮಾಡ್ರಿ, ನಾನು ಮಾಡಕ್ ಗೊತ್ತೈತ್ ನನಗ. ನಮಗೂ ಗೊತ್ತಾಯ್ತು, ಹೋಗಮ್ಮ ಹೋಗು. ನೋಡು ವಿಜಯಪ್ಪ, ಅಷ್ಟ್ರಿಗೆ ಒಂದು ಮಾತು ಹೇಳ್ತೀನಿ. ನೀವೇನಾದ್ರೂ ಹಲ್ಕಟ್ಟು ಉದ್ಯೋಗ ಮಾಡಿದ್ದ ಖರೆ ಮಾತು ಒಬ್ಬೊಬ್ಬವನ್ ಸಿಗುತ್ತೆ ತೋರಣ ಕಟ್ತೀನಿ. ನೀವೇನೋ ಮಾಡಿಲ್ಲ ಅನ್ನೋದಾತಂದ್ರ ಅದು ಬೆಕ್ಕತ್ ಬರ್ಲಿ, ನಾನು ಎದ್ಸಕ್ ನಾ ರೆಡಿ ಇದೀನಿ. ಏನಾಗೈತೆ ಅನ್ನೋದು ಖರೆ ಹೇಳ್ರಿ. ಅಪ್ಪಾಜಿ, ನಾವು ನಿನ್ ಮಕ್ಳ ಅಪ್ಪಾಜಿ. ಪ್ರಾಮಾಣಿಕ ಇನ್ನೊಂದ್ ಹೆಸರ ನಾವು ಮಕ್ಕಳ ಮೇಲೆ ನಂಬಿಕಿಲ್ಲ ಅಂದ್ರೆ ಹೆಂಗ ಅಪ್ಪಾಜಿ? ನೋಡಪ್ಪ, ನನ್ನ ಮಕ್ಳು ಹೆಂಗಂದ್ರಂತ ನನಗೆ ಗೊತ್ತೈತಿ ನಿಜ. ಆದ್ರ ನೀವು ಈ ರೀತಿ ಉಡಾಳ್ತನಕ್ ಬಿದ್ದು ಎಲ್ಲಿ ಹಾಳಾಗಿ ಹೋಗಿರಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಮನಸ್ಸು ಬದಲಾವಣೆ ಆಗಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಭಾಳ ಹೊಡೆದ್ಬಿಟ್ಟೆ, ಹೊಡೆದ್ಬಿಟ್ಟುಂಪ. ನೋಡು, ನೀವು ಒಳ್ಳೆಯವ್ರಂತ ನನಗೆ ಗೊತ್ತೈತಿ. ಆದ್ರ ಆಕೆ ನಿಮ್ಮ ಮೇಲೆ ಏನೋ ಒಂದು ಅಪರಾಧ ಹೊರಿಸ್ಬೇಕಂತಂದು ಈ ರೀತಿ ಮಾಡ್ಯಾಳ. ನೀವು ಪ್ರಾಮಾಣಿಕತೆವಾಗಿ ಅದಿರಿ ಅಂತ ಅಂದಪ್ಪ ಅಂದ್ರ ಆಕೆ ಜನ್ಮ ಜಾಲ ಆಡ್ಬಿಡೋಣ. ಬರ್ರಿ ಹೋಗೋಣ. ಬರ್ಲಿ. ಯಾಕಿಲ್ ಬಿಡ. ಯಾಕೋ ನಾ ಬೇಜಾರ್ನ ಮಾತಾಡಕ್ ಕುಂದಿಲ್ಲ, ಏನಾಗೈತಿ ಹೇಳ. ನೀನ ನೋಡಿದಿಲ್ಲಪ್ಪ ಏನಾಗಿತ್ತು ಅಂತಂದು ಹೇಳಿ. ನೀ ಇರ್ಲಿಕ್ಕಂದ್ರೆ ಎಷ್ಟೊತ್ತಿಗೆ ನಾವು ಜೈಲಾಗ ಇರ್ತಿದ್ವಿ ಅಪ್ಪ. ಊರಾಗೆಲ್ಲ ಕಳ್ರ ಅಂತಂದು ಹೇಳಿ ಹಬ್ಬಿಸ್ಬಿಡುದ್ರಿ ಈಗ ನಮ್ಮನ್ನ. ನೀ ಇರ್ಲಿಕ್ಕಂದ್ರ ಭಾಳ ಪಜಿತಕತ್ ಬಿಡ ನಮ್ಮ ಬೆಳೆವು. ನಾವು ನಿನ್ನೆ ಆ ಮನಿಂದ ಹೊರಗೆ ಬರಬೇಕಾದ್ರ ನೀನ್ ನೋಡಿದಿ ಬದುಕಿದ್ವಿ. ಅದ ನೀನ್ ಇಲ್ಲ ಅಂದಿದ್ನಂದ್ರ ಏನಾಕತ್ತಂತ ನೆನ್ಸ್ಕೊಂಡ್ಬಿಟ್ರ ಭಯ ಆಗತ್ತಪ್ಪ. ಅಣ್ಣ ಅದಕ್ಕೆಲ್ಲ ಯಾಕೆ ವಿಚಾರ ಮಾಡ್ತೀರಿ? ಒಳ್ಳೆರಿಗೆ ಒಳ್ಳೇದಾಕತಿ, ನೀವೇನ್ ಕಳ್ರಲ್ಲ. ನಾವು ಅದನ್ನ ಯೋಚನೆ ಮಾಡಕಂತೀವ ತಮ್ಮ. ನಮ್ಮಪ್ಪನ ಸಿಟ್ನಾಗ ಹೊಡೆದ್ಬಿಟ್ಟ. ನಮ್ಮ ಮ್ಯಾಲ ಬಂದಿರೋಂಥ ಅಪವಾದನ ಬೆನ್ನ ಹಿಂದೆ ನಿಂತ್ಕೊಂಡು ಎಲ್ಲ ಕ್ಲಿಯರ್ ಮಾಡಿದ. ನಾವು ಇತ್ತಾಗ ಮನೆಗೆ ಮಕ್ಕಳಾಗ್ಲಿಲ್ಲ. ನಮ್ಮಪ್ಪ ನೋಡಿದ್ರ ಅಷ್ಟು ಕಷ್ಟಪಟ್ಟು ದುಡಿತಾನ. ನಾವು ಏನು ಮಾಡಿದ್ವಿ? ನಾವೇನೋ ತಪ್ಪು ಮಾಡ ಅಂತೀವಿ ಅಂತ ಅನ್ಬಿಡದ್ಲಿ. ಹೌದ್ಲಿ ಅಪ್ಪ, ಸುಮ್ಮನೆ ಕಾಲೇಜ್ನ ಕಳೀಲಿಲ್ಲ. ಇನ್ನ ಅಪ್ಪಾರ ಹೆಂಗೆ ಹೇಳ್ತಾರ ಹಂಗೆ ಕೇಳ್ಕೊಂತ ಹೋಗ್ಬಿಡ ಸುಮ್ಮನೆ ಅತ್ತಾಗ. ಇಲ್ಲ ಮಗ, ನಮ್ಮಪ್ಪ ಕಷ್ಟಪಟ್ಟು ಕಾಲೇಜ್ ಹಚ್ಚಿದ್ ನಮ್ಮನ್ನ. ನಾವೇನ್ ಮಾಡಿದ್ವಿ? ಕೆಟ್ಟ ಉಡಾಡ್ಸೊಳ ಮಕ್ಳು ಹಂಗೆ ತಿರುಗಾಡಿದ್ವಿ. ಊರಾಗೆಲ್ಲ ಕೆಟ್ಟಾರ ಅನ್ಸ್ಕೊಂಡ್ವಿ. ನಮ್ಮಪ್ಪನ್ನ 4 ಮಂದಿ ಮುಂದೆ ಮರ್ಯಾದೆ ತೆಗಿಯಂಗ್ ಮಾಡಿದ್ವಿ. ಅಷ್ಟು ಕಷ್ಟಪಡ್ತಾನ, ಇನ್ ಮೇಲೆ ಹಂಗೆ ಮಾಡೋದ್ ಬೇಡ. ಅದ 4 ಜನ ಮುಂದೆ ನಮ್ಮಪ್ಪ ಚೆನ್ನಾಗಿ ಬಾಳ್ಬೇಕು. ಅದನ್ನ ಹಿಂದೆ ನಾವು ನಿಂತ್ಕೊಂಡು ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು. ನೀನೇ ನೋಡಿದ್ರಲ್ಲ, ಅಷ್ಟು ಪ್ರಾಬ್ಲಮ್ ಆಗಿದ್ರು ನಮ್ಮ ಬೆನ್ನ ನಿಂತ್ಕೊಂಡು ಸಮಸ್ಯೆನ ಬಗೆಹರಿಸಿದ. ಇನ್ಮೇಲೆ ಹಂಗಾಗ್ಬಾರ್ದು. ಹೌದ್ಲಿ, ಇನ್ಮ್ಯಾಗ ಎಷ್ಟು ಕೆಟ್ಟ ಓಡಾಡ್ರಿದ್ವಿ. ಇನ್ನು ಮನ್ಯಾಗ ಹೆಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡು ಹೋಗ್ಬಿಡು ನಾನು ಸುಮ್ಮನೆ ಅತ್ತಾಗ. ನಮ್ಮ ದೋಸ್ತ ರಾಜನ ನಿನ್ನ ಹಂಗಾಗಿದ್ದಕ್ಕೆ ಅವ್ರ ಮನೆಯವ್ರು ನಮ್ಮ ಜೋಡಿನ ಸೇರ್ಸಕ್ ಬಿಡ್ಲಿಲ್ಲ. ಕಾರಣ ಏನು? ಕೆಟ್ಟ ಓಡಾಡ್ಸೋಳ ಮಕ್ಳು ಅಂತಂದು. ಅದ ನಾವು ಕರೆಕ್ಟಾಗ ದುಡಿದು ಕರೆಕ್ಟ್ ಇದ್ದಿದ್ದೆ ಅಂದ್ರ ಇದೆಷ್ಟೆಲ್ಲ ಹಾಕಿತ್ತ. ಅದಕ್ಕಲ್ಲಿಯ ದೋಸ್ತ, ನಾಳಿಂದ ದುಡ್ದು ಊರಾಗ 4 ಜನಕ್ಕೆ ಬೇಕಂಗ್ ಬಾಳನ್ರಿ. ಇವೆಲ್ಲ ಬ್ಯಾಡ್ಲೇ ದೋಸ್ತ. ಹೌದ್ಲೇ ದೋಸ್ತ, ಇನ್ನು ಮುಂದೆ ಊರಾಗ ಕೆಲಸ ಮಾಡ್ಕೊಂಡು ಒಂದು 4 ಮಂದಿಗೆ ಹೌದು ನಂಗೆ ಭಾಳ ತೋರ್ಸನ್ಲಿ. ಹೌದ್ಲೇ ದೋಸ್ತ, ಬರ್ರಿ. ಇವತ್ಲಿಂತ ನಾವು ಹಲ್ಕದ್ ದೋಸ್ತ ಅಲ್ಲ, ಒಳ್ಳೆ ದೋಸ್ತ. ಏನಂತೀರಿ? ಹೌದು ಬಾಲೆ. ಮತ್ತೆ ಒಳ್ಳೆಯವ್ರಾಗ್ತೀನಿ ಅನ್ಕೊಂಡ್ರ? ಸಾಧ್ಯನೇ ಇಲ್ಲ. ಓಡಾಡ್ತನ ಬಿಟ್ರು ಉರ್ಸದ್ ಬಿಡಲ್ಲ. ಬನ್ರ.